ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ದ GVC ಭಾರತ ಚರಿತ್ರೆ ಯೂಟ್ಯೂಬ್ ಚಾನಲ್. ಲಾಸ್ಟ್ ಕ್ಲಾಸಲ್ಲಿ ನಾವು ಈ GPSTRನ 2022ರ ಕ್ವಶನ್ ಪೇಪರ್, ಇಂಗ್ಲೀಷ್ ಪೇಪರ್ನ ಕ್ವಶನ್ ಪೇಪರ್ 10 ಕ್ವಶನ್ಗೆ ನಾವು ಒಂದು ಸಾಲ್ವ್ ಮಾಡಿದ್ವಿ. 2022ರ ಕ್ವಶನ್ ಪೇಪರ್ನ 10 ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ. ಈಗ ಉಳಿದಂಥ ಕ್ವಶನ್ಗಳನ್ನು ನೋಡೋಣ. ನಂತರ 11ನೇ ಕ್ವಶನಿಂದ ಎಷ್ಟಾಗುತ್ತೆ ನೋಡೋಣ. ಇವತ್ತೊಂದು 10 ಕ್ವಶನ್ಸು, ಸುಮಾರು ಒಂದು 10 ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ನೋಡಿ, 11ನೇ ಕ್ವಶನ್ ನಿಮಗೆ ಹಿಂದಿನ ತರಗತಿ ಯಾರೆಲ್ಲ ನೋಡಿಲ್ಲ ಅವರು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತದೆ, ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲನ್ನು ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈಗ 11ನೇ ಕ್ವಶನ್ಸನ್ನು ನೋಡೋಣ. 11ನೇ ಕ್ವಶನ್ನು, ಐ ಲೈಕ್ ಪದ್ಮಜ, I like Madhavi. These sentences can be appropriately combined as. ನೋಡಿ, ಈ ಎರಡು ಸೆಂಟೆನ್ಸ್ ಇದೆ. ಐ ಲೈಕ್ ಪದ್ಮಜ ಒಂದು ಸೆಂಟೆನ್ಸು, ಐ ಲೈಕ್ ಮಾಧವಿ ಒಂದು ಸೆಂಟೆನ್ಸ್. ಈ ಎರಡು ಸೆಂಟೆನ್ಸ್ನ ಕಂಬೈನ್ ಮಾಡಬೇಕು. ಕಂಬೈನ್ ಮಾಡಲಿಕ್ಕೆ ಯಾವ ಕಂಜಂಕ್ಷನ್ ಸೂಟೇಬಲ್ ಅಂತ ನೋಡೋಣ, ಅಥವಾ ಯಾವ ಟೆನ್ಸಲ್ಲಿ ನೋಡೋಣ. ಫಸ್ಟ್ ಆಪ್ಷನ್ ಏನಿದೆ, ಐ ವಿಲ್ ಲೈಕ್ ಬೋತ್ ಪದ್ಮಜ ಆ್ಯಂಡ್ ಮಾಧವಿ. I liked Padmaja and Madhavi. I like Padmaja and Madhavi. I was liking Padmaja and Madhavi. ನಿಮ್ಮ ಆಪ್ಷನ್ ಯಾವುದು ಅಂತ ಯೋಚಿಸಿ ನೋಡೋಣ. ಸರಿ ಉತ್ತರವನ್ನು ಕೊನೆಗೆ ನೋಡೋಣ. ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಅನಲೈಸ್ ಮಾಡೋಣ. ಲೆಟ್ಸ್ ಅನಲೈಸ್ ಸ್ಟೆಪ್ ಬೈ ಸ್ಟೆಪ್. ಸೆಂಟೆನ್ಸ್ ಗಿವನ್ ಏನು ಕೊಟ್ಟಿದ್ದಾರೆ ಸೆಂಟೆನ್ಸ್? ಐ ಲೈಕ್ ಪದ್ಮಜ, ಐ ಲೈಕ್ ಮಾಧವಿ. We need to combine them into one correct sentence. ಈ ಎರಡು ವಾಕ್ಯಗಳನ್ನು ಒಂದು ಕರೆಕ್ಟ್ ಸೆಂಟೆನ್ಸ್ ಆಗಿ ಕಂಬೈನ್ ಮಾಡಬೇಕು. ಆಪ್ಷನ್ ಒಂದೇನಿದೆ ನೋಡೋಣ. ಐ ವಿಲ್ ಲೈಕ್ ಬೋತ್ ಪದ್ಮಜ ಆ್ಯಂಡ್ ಮಾಧವಿ ಇದೆ. ಓಕೆ, ಇದು ಇನ್ಕರೆಕ್ಟ್, ಇದು ತಪ್ಪು ಉತ್ತರ. ಆಪ್ಷನ್ ಒಂದು ತಪ್ಪಿದೆ. ಯಾಕೆ ಅಂದರೆ ನೋಡೋಣ. ದ ಒರಿಜಿನಲ್ ಸೆಂಟೆನ್ಸಸ್ ಆರ್ ಇನ್ ದ ಪ್ರೆಸೆಂಟ್ ಟೆನ್ಸ್. ಐ ಲೈಕ್ ಅನ್ನೋದು ಪ್ರೆಸೆಂಟ್ ಟೆನ್ಸ್, ಬಟ್ ದಿಸ್ ಸೆಂಟೆನ್ಸ್ ಚೇಂಜಸ್ ದ ಟೆನ್ಸ್ ಆಫ್ ಫ್ಯೂಚರ್ ಟೆನ್ಸ್. ವಿಲ್ ಲೈಕ್ ಇದೆ. ಒರಿಜಿನಲ್ ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ ಅವರು? ಪ್ರೆಸೆಂಟ್ ಟೆನ್ಸ್ ಕೊಟ್ಟಿದ್ದಾರೆ. ಬಟ್ ಮೊದಲನೇ ಆಪ್ಷನ್ ಏನು? ಫ್ಯೂಚರ್ ಟೆನ್ಸಲ್ಲಿದೆ. ಸೊ ಇಟ್ ಚೇಂಜಸ್ ದ ಮೀನಿಂಗ್, ಅಂದರೆ ಅರ್ಥ ಚೇಂಜ್ ಆಗುತ್ತೆ. ಹಾಗಾಗಿ ಇದು ನಮಗೆ ಬೇಕಿಲ್ಲ. ಒಂದನೇ ಆಪ್ಷನ್ನು ತಪ್ಪು ಅಂತ ನೋಡ್ಕೋಬೇಕು. ಅಂದರೆ ನೀವು ಟೆನ್ಸಸ್ಸನ್ನು ಈಸಿಯಾಗಿ ಗುರುತಿಸಿದ್ರೆ ನಿಮಗೆ ಒಂದನೇ ಆಪ್ಷನ್ ತಪ್ಪು ಅಂತ ಗೊತ್ತಾಗುತ್ತೆ. ಲೆಟ್ಸ್ ಗೋ, ನೋಡೋಣ, ಮುಂದೆ ನೋಡೋಣ. ಆಪ್ಷನ್ 2, ಐ ಲೈಕ್ಡ್ ಪದ್ಮಜ ಆ್ಯಂಡ್ ಮಾಧವಿ. ನೋಡಿ, ಇದು ಕೂಡ ಇನ್ಕರೆಕ್ಟು. ಆಲ್ರೆಡಿ ನಿಮ್ಗೆ ಯಾಕೆ ಅಂತ ಗೊತ್ತಾಗಿರುತ್ತೆ. ದಿಸ್ ಶಿಫ್ಟ್ ದ ಟೆನ್ಸ್ ಟು ಪಾಸ್ಟ್ ಟೆನ್ಸ್. ನೋಡಿ, ಇಲ್ಲಿ ಕ್ವಶನ್ ಏನಿದೆ ಪ್ರೆಸೆಂಟ್ ಟೆನ್ಸಲ್ಲಿದೆ ಅಂತ ನೋಡಿದ್ವಿ ಹಿಂದೆ. ಆದರೆ ಇಲ್ಲಿ ಎರಡನೇ ಆಪ್ಷನ್ನು ಪಾಸ್ಟ್ ಟೆನ್ಸ್ಗೆ ಶಿಫ್ಟ್ ಆಗಿದೆ. ಲೈಕ್ಡ್ ಇದೆ ಇನ್ಸ್ಟೆಡ್ ಆಫ್ ಕೀಪಿಂಗ್ ಇಟ್ ಇನ್ ದ ಪ್ರೆಸೆಂಟ್. ಹೌದಲ್ವಾ? ಪ್ರೆಸೆಂಟ್ ಟೆನ್ಸಲ್ಲಿ ಇಟ್ಕೊಳ್ದೇ ಇದನ್ನು ಪಾಸ್ಟ್ ಟೆನ್ಸ್ಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಕೂಡ ಇನ್ಕರೆಕ್ಟ್. ಆಪ್ಷನ್ 3 ಏನಿದೆ? ಐ ಲೈಕ್ ಪದ್ಮಜ ಆ್ಯಂಡ್ ಮಾಧವಿ. ಇದು ಕರೆಕ್ಟ್ ಇದೆ. ಯಾಕಪ್ಪ ಅಂದರೆ ದಿಸ್ ಕೀಪ್ಸ್ ದ ವರ್ಬ್ ಇನ್ ದ ಪ್ರೆಸೆಂಟ್ ಟೆನ್ಸ್. ವರ್ಬು ಐ ಲೈಕ್ ಆಗೇ ಇದೆ, ಪ್ರೆಸೆಂಟ್ ಟೆನ್ಸಲ್ಲೇ ಇದೆ. ಜಸ್ಟ್ ಲೈಕ್ ದ ಗಿವನ್ ಸೆಂಟೆನ್ಸ್ ಆ್ಯಂಡ್ ಕಂಬೈನ್ಸ್ ಬೋತ್ ಆಬ್ಜೆಕ್ಟ್ಸ್ ಪದ್ಮಜ ಆ್ಯಂಡ್ ಮಾಧವಿ. ಎರಡು ಆಬ್ಜೆಕ್ಟ್ಸ್ ಪದ್ಮಜ ಮತ್ತು ಮಾಧವಿ ಏನು ಎರಡು ಆಬ್ಜೆಕ್ಟ್ಸ್ ಇದ್ವಲ್ಲ, ಅದನ್ನು ಹಾಗೆ ಉಳಿಸ್ಕೊಂಡು ಕಂಬೈನ್ ಮಾಡಿದೆ. ಆ್ಯಂಡ್ ಅನ್ನೋ ಕಂಜಂಕ್ಷನ್ ಇಟ್ಕೊಂಡು ನ್ಯಾಚುರಲಿ ಯೂಸಿಂಗ್ ಆ್ಯಂಡ್ ಇಟ್ಕೊಂಡು ಕಂಬೈನ್ ಮಾಡಿ ಇದು ಪ್ರೆಸೆಂಟ್ ಟೆನ್ಸಲ್ಲೇ ಇದೆ. ಐ ಲೈಕ್ ಪದ್ಮಜ ಆ್ಯಂಡ್ ಮಾಧವಿ ಈಸ್ ದ ಕರೆಕ್ಟ್ ಆನ್ಸರ್. ಫೋರ್ತ್ ಆಪ್ಷನ್ ಒಂದು ನೋಡ್ಬಿಡೋಣ. ಐ ವಾಸ್ ಲೈಕಿಂಗ್ ಪದ್ಮಜ ಆ್ಯಂಡ್ ಮಾಧವಿ. ಇದು ಕೂಡ ಇನ್ಕರೆಕ್ಟು. ಯಾಕೆಂದರೆ ಐ ವಾಸ್ ಲೈಕಿಂಗ್ ಈಸ್ ಗ್ರಾಮೆಟಿಕಲಿ ಆಕ್ವರ್ಡ್ ಇನ್ ಇಂಗ್ಲೀಷ್. ಐ ವಾಸ್ ಲೈಕಿಂಗ್ ಅಂತ ಬರೋದಿಲ್ಲ, ಇದು ಗ್ರಾಮೆಟಿಕಲಿ ಆಕ್ವರ್ಡ್. ಇಂಗ್ಲೀಷ್ ಗ್ರಾಮರಲ್ಲಿ ಆಕ್ವರ್ಡ್ ಆಗಿ ಕಾಣ್ತದೆ. ದ ವರ್ಬ್ ಲೈಕ್ ಈಸ್ ಎ ಸ್ಟೇಟಿವ್ ವರ್ಬ್ ಆ್ಯಂಡ್ ಇಟ್ಸ್ ನಾಟ್ ನಾರ್ಮಲಿ ಯೂಸ್ಡ್ ಇನ್ ಕಂಟಿನ್ಯೂಯಸ್ ಟೆನ್ಸ್. ವಾಸ್ ಲೈಕಿಂಗ್, ಹೌದಲ್ವಾ? ವಾಸ್ ಲೈಕಿಂಗನ್ನು ನಾವು ಕಂಟಿನ್ಯೂಯಸ್ ಟೆನ್ಸಲ್ಲಿ ಯೂಸ್ ಮಾಡೋದಿಲ್ಲ. ಹಾಗಾಗಿ ಇದು ತಪ್ಪು. ಸೊ ಕರೆಕ್ಟ್ ಆನ್ಸರ್ ಯಾವುದು? ಐ ಲೈಕ್ ಪದ್ಮಜ ಆ್ಯಂಡ್ ಮಾಧವಿ. ಏನು ರೂಲ್ಸ್ ನೋಡೋಣ ಈಗ. ಇಫ್ 2 ಸೆಂಟೆನ್ಸಸ್ ಹ್ಯಾವ್ ದ ಸೇಮ್ ಸಬ್ಜೆಕ್ಟ್, ಎರಡು ಸೆಂಟೆನ್ಸಸ್ ಸಬ್ಜೆಕ್ಟ್ ಸೇಮೇ ಇದ್ದು ಸೇಮ್ ವರ್ಬ್ ಇದ್ದು ವರ್ಬ್ ಟೆನ್ಸ್ ಸೇಮ್ ಇದ್ದರೆ ಕೀಪ್ ದ ಸಬ್ಜೆಕ್ಟ್ ಒನ್ಸ್, ಕೀಪ್ ದ ವರ್ಬ್ ಒನ್ಸ್ ಆ್ಯಂಡ್ ಜಾಯಿನ್ ದ ಆಬ್ಜೆಕ್ಟ್ಸ್ ಯೂಸಿಂಗ್ ಆ್ಯಂಡ್ ಆರ್ ಬೋತ್ ಆ್ಯಂಡ್ ನಾಟ್ ಓನ್ಲಿ ಬಟ್ ಆಲ್ಸೋ. ನೋಡಿ, ಸಬ್ಜೆಕ್ಟು ಒಂದೇ ಇದ್ದು ವರ್ಬ್ ಒಂದೇ ಇದ್ದರೆ ನಾವು ಆಬ್ಜೆಕ್ಟ್ಸ್ನ ಎರಡನ್ನು ಸೇರಿಸ್ಬೇಕು. ಯಾವುದು? ಜಾಯಿನ್ ಮಾಡಬೇಕು. ವರ್ಡ್ ಈ ಒಂದು ಕಂಜಂಕ್ಷನನ್ನು
ಸೇರಿಸ್ಕೊಂಡು ಅಂಡ್ ಅನ್ನೋ ಶಬ್ದವನ್ನು ಸೇರಿಸ್ಕೊಂಡು ಜಾಯಿನ್ ಮಾಡ್ಬೋದು. ಆರ್, ಬೋತ್ ಆ್ಯಂಡ್ ನಾಟ್ ಓನ್ಲಿ ಬಟ್ ಆಲ್ಸೋ, ಇಷ್ಟನ್ನು ಸೇರಿಸ್ಕೊಂಡು ನಾವು ಜಾಯಿನ್ ಮಾಡ್ಬೋದು. ಇಲ್ಲಿ ಆ್ಯಂಡ್ ಅನ್ನು ಸೇರಿಸ್ಕೊಂಡು ಐ ಲೈಕ್ ಪದ್ಮಜ ಆ್ಯಂಡ್ ಮಾಧವಿ ಸೇರಿಸ್ಕೊಂಡು ಜಾಯಿನ್ ಮಾಡಿದ್ದೇವೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 3, ಐ ಲೈಕ್ ಪದ್ಮಜ ಆ್ಯಂಡ್ ಮಾಧವಿ. ನಾವು ಲೆಟ್ಸ್ ಗೋ ಟು ದ ಕ್ವಶನ್ ನಂಬರ್. ನೋಡೋಣ, ಅದಕ್ಕೆ ಮುಂಚೆ ಒಂದೆರಡು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಐ ಲೈಕ್ ಪದ್ಮಜ, ಐ ಲೈಕ್ ಮಾಧವಿ. ಸಬ್ಜೆಕ್ಟ್ ಐ, ವರ್ಬ್ ಏನಿದೆ ಲೈಕ್ ಪ್ರೆಸೆಂಟ್ ಟೆನ್ಸಲ್ಲಿದೆ, ಆಬ್ಜೆಕ್ಟ್ಸ್ ಪದ್ಮಜ ಮತ್ತು ಮಾಧವಿದೆ. ಇವನ್ನ ಕಂಬೈನ್ ಮಾಡಿದಾಗ ಸಬ್ಜೆಕ್ಟ್ ಹಾಗೆ ಉಳಿಸ್ಕೊತೀವಿ, ಟೆನ್ಸನ್ನು ಹಾಗೆ ಉಳಿಸ್ಕೊತೀವಿ. ಐ ಲೈಕ್ ಇವನ್ನ ಕಂಬೈನ್ ಮಾಡಿದ್ರೆ ಆಬ್ಜೆಕ್ಟ್ಸ್ನ ಪದ್ಮಜ ಆ್ಯಂಡ್ ಮಾಧವಿ. ವೆರಿ ಸಿಂಪಲ್. ಶಿ ಪ್ಲೇಸ್ ಕ್ರಿಕೆಟ್, ಶಿ ಪ್ಲೇಸ್ ಫುಟ್ಬಾಲ್. ನೋಡಿ, ಸಬ್ಜೆಕ್ಟ್ ಏನಿದೆ ಶಿ ಇದೆ, ಪ್ಲೇಸ್ ಇದೆ ಸೇಮ್ ವರ್ಬು, ಕ್ರಿಕೆಟ್ ಫುಟ್ಬಾಲ್ ಆಬ್ಜೆಕ್ಟ್ಸ್ ಅಷ್ಟೇ ಚೇಂಜ್ ಇದೆ. ಸೊ ಶಿ ಪ್ಲೇಸ್ ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್, ಶಿ ಪ್ಲೇಸ್ ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್. ಈ ರೀತಿಯಾಗಿ ಕಂಬೈನ್ ಮಾಡಬೇಕು. ಮತ್ತೊಂದು ಉದಾಹರಣೆ ನೋಡಿದ್ರೆ, ರವಿ ಬಾಟ್ ಎ ಪೆನ್, ರವಿ ಬಾಟ್ ಎ ಬುಕ್. ಸಬ್ಜೆಕ್ಟ್ ಸೇಮ್ ಇದೆ, ಯಾವುದು ರವಿ, ವರ್ಬು ಸೇಮ್ ಇದೆ ಬಾಟ್. ಯಾವುದು ಕಂಬೈನ್ ಮಾಡಬೇಕೀಗ, ಪೆನ್ನು ಮತ್ತು ಬುಕ್ಕನ್ನು. ರವಿ ಬಾಟ್ ಅ ಪೆನ್ ಆ್ಯಂಡ್ ಅ ಬುಕ್, ರವಿ ಬಾಟ್ ಅ ಪೆನ್ ಆ್ಯಂಡ್ ಅ ಬುಕ್, ಇಷ್ಟು ಕಂಬೈನ್ ಮಾಡಬೇಕು. ಆಲ್ವೇಸ್ ಚೆಕ್ ಟೆನ್ಸ್ ಕನ್ಸಿಸ್ಟೆನ್ಸಿ, ಡೋಂಟ್ ಚೇಂಜ್ ಪ್ರೆಸೆಂಟ್ ಟು ಪಾಸ್ಟ್ ಆರ್ ಫ್ಯೂಚರ್ ಅನ್ಲೆಸ್ ದ ಕ್ವಶನ್ ಡಿಮ್ಯಾಂಡ್ಸ್ ಇಟ್. ಅಂದರೆ ಟೆನ್ಸು ಯಾವಾಗಲೂ ಪ್ರೆಸೆಂಟ್ ಇದ್ದಾಗ ಅದನ್ನು ಪಾಸ್ಟ್ಗೋ ಫ್ಯೂಚರ್ಗೋ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಹಾಗೆ ಉಳಿಸ್ಕೊಳ್ರಿ, ಆಬ್ಜೆಕ್ಟ್ಸನ್ನು ಕಂಬೈನ್ ಮಾಡಿ ಅಷ್ಟೇ. ಈಗ ನಾವು ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. ದ ಗಂಗಾ ಈಸ್ ಒನ್ ಆಫ್ ದ ಲಾರ್ಜರ್ ರಿವರ್ಸ್ ಆಫ್ ಇಂಡಿಯಾ. ದ ಎರರ್ ಇಲ್ಲಿ ದ ಗಂಗಾ ಈಸ್ ಒನ್ ಆಫ್ ದ ಲಾರ್ಜರ್ ರಿವರ್ಸ್ ಆಫ್ ಇಂಡಿಯಾ. ಎರರ್ ಯಾವುದಲ್ಲಿ ನೋಡೋಣ. ದಿ ಗಂಗಾ ಈಸ್ ಒನ್ ಆಫ್ ದ ಲಾರ್ಜರ್ ರಿವರ್ಸ್ ಆಫ್ ಇಂಡಿಯಾ ಸೆಂಟೆನ್ಸ್ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ತಪ್ಪು ಯಾವುದಿದೆ ಹುಡುಕಬೇಕು. ದ ಗಂಗಾ ಈಸ್ ಒನ್ ಆಫ್ ದ ಲಾರ್ಜರ್ ರಿವರ್ಸ್ ಆಫ್ ಇಂಡಿಯಾ. ಇಲ್ಲಿ ABCD ಅಂತ ಅಲ್ಲಿ ಸೆಂಟೆನ್ಸ್ ಕೆಳಗಡೆ ಕೊಡಬೇಕಿತ್ತು, ನಾವು ಟೈಪಿಂಗಲ್ಲಿ ಸ್ವಲ್ಪ ಇದಾಗಿದೆ. ಹಾಗಾಗಿ ದಿ ಗಂಗಾ ಈಸ್ ಒನ್ ಆಫ್ ದ ಲಾರ್ಜರ್ ರಿವರ್ಸ್ ಆಫ್ ಇಂಡಿಯಾ. ಓಕೆ, ದ ಎರರ್ ಇನ್ ದಿ ಅಬೌವ್ ಸೆಂಟೆನ್ಸ್ ಈಸ್ ಫೌಂಡ್. ಓಕೆ, ನೋಡೋಣ. ಲೆಟ್ಸ್ ಕೇರ್ಫುಲಿ ಅನಲೈಸ್ ದಿ ಸೆಂಟೆನ್ಸ್ ಸ್ಟೆಪ್ ಬೈ ಸ್ಟೆಪ್. ಸೆಂಟೆನ್ಸನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಅನಲೈಸ್ ಮಾಡಿ. ದಿ ಗಂಗಾ ಈಸ್ ಒನ್ ಆಫ್ ದ ಲಾರ್ಜರ್ ರಿವರ್ಸ್ ಆಫ್ ಇಂಡಿಯಾ. ಸ್ಪಾಟ್ ದಿ ಪಾಸಿಬಲ್ ಎರರ್. ದ ಪ್ರೇಸ್ ಒನ್ ಆಫ್ ದ ಲಾರ್ಜರ್ ರಿವರ್ಸ್ ಈಸ್ ರಾಂಗ್. ಫಸ್ಟ್ ಯಾವುದು ರಾಂಗ್ ಇದೆ ಅಂತ ನೋಡ್ಕೊಂಡು, ದ ಗಂಗಾ ಅದು ಹೆಸರು ಬರ್ತದೆ, ಈಸ್ ಒನ್ ಆಫ್ ದ ಲಾರ್ಜರ್ ಈಸ್ ರಾಂಗ್. ರೂಲ್ ನೋಡೋಣ. ವೆನ್ ವಿ ಯೂಸ್ ಒನ್ ಆಫ್ ದ ಅಡ್ಜೆಕ್ಟಿವ್ ಶುಡ್ ಬಿ ಇನ್ ದ ಸೂಪರ್ಲೇಟಿವ್ ಡಿಗ್ರಿ. ಒನ್ ಆಫ್ ದ ಫೇವರಿಟ್, ಒನ್ ಆಫ್ ದ ಬಿಗ್ಗೆಸ್ಟ್, ಈ ಅಂದರೆ ಸೂಪರ್ಲೇಟಿವ್. ಯಾವಾಗ ಅಡ್ಜೆಕ್ಟಿವ್ಗೆ ಒನ್ ಆಫ್ ದ ಅಂತ ಬಳಸ್ತೀವಿ, ಒನ್ ಆಫ್ ದ ಬಿಗ್ಗೆಸ್ಟ್, ಬಿಗ್ಗರ್ ಬರಲ್ಲ, ಬಿಗ್ಗೆಸ್ಟ್. ಓಕೆ, ಸೂಪರ್ಲೇಟಿವ್ ಡಿಗ್ರಿ ಬರುತ್ತೆ. ಯಾವಾಗ ನಾವು ಅಡ್ಜೆಕ್ಟಿವ್ಗೆ ಒನ್ ಆಫ್ ದ ಅಂತ ಬಳಸ್ತೀವೋ ಅಡ್ಜೆಕ್ಟಿವ್ ಜೊತೆಗೆ ಸೂಪರ್ಲೇಟಿವ್ ಡಿಗ್ರಿ ಬರ್ತದೆ. ಇಲ್ಲಿ ಲಾರ್ಜ್, ಲಾರ್ಜರ್, ಲಾರ್ಜೆಸ್ಟ್, ನಾಟ್ ದ ಕಂಪ್ಯಾರಿಟಿವ್ ಡಿಗ್ರಿ ಬರಲ್ಲ. ಇಲ್ಲಿ ಒನ್ ಆಫ್ ದ ಲಾರ್ಜರ್ ರಿವರ್ಸ್ ತಪ್ಪು, ಒನ್ ಆಫ್ ದ ಲಾರ್ಜೆಸ್ಟ್ ರಿವರ್ಸ್ ಕರೆಕ್ಟ್ ಆಗುತ್ತೆ. ಯಾಕಂದರೆ ಲಾರ್ಜೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ ಆಗ್ತದೆ. ಇಲ್ಲಿ ಒನ್ ಆಫ್ ದ ಅಂತ ಅಡ್ಜೆಕ್ಟಿವ್ಗೆ ಬಳಸಿದಾಗ ಅಲ್ಲಿ ಯಾವತ್ತು ಸೂಪರ್ಲೇಟಿವ್ ಡಿಗ್ರಿ ಬರ್ತದೆ. ಸೊ ಒನ್ ಆಫ್ ದ ಲಾರ್ಜೆಸ್ಟ್ ರಿವರ್ಸ್, ದ ಗಂಗಾ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ರಿವರ್ಸ್ ಆಫ್ ಇಂಡಿಯಾ. ಸೊ ದ ಎರರ್ ಈಸ್ ಇನ್ ಪಾರ್ಟ್ ಸಿ. ಸ್ಟೆಪ್ ಚೆಕ್ ಆಪ್ಷನ್ಸ್. ಫಸ್ಟ್ ಆಪ್ಷನ್ ಏನಿದೆ, ಎರರ್ ಈಸ್ ಹಿಯರ್. ಆಪ್ಷನ್ ಸಿನಲ್ಲಿ ದ ಗಂಗಾ ಈಸ್ ಕರೆಕ್ಟ್, ಆಫ್ ಇಂಡಿಯಾ ಈಸ್ ಕರೆಕ್ಟ್, ಈಸ್ ಒನ್ ಆಫ್ ಕರೆಕ್ಟ್. ಓಕೆ, ಸೊ ಆನ್ಸರ್ ಈಸ್ ಸಿ. ಇವೆಲ್ಲ ಕರೆಕ್ಟ್ ಇದೆ ಅಂದರೆ ಇವು ನಮಗೆ ಉತ್ತರ ಬರೋದಿಲ್ಲ. ತಪ್ಪಿರೋದು ಕೇಳಿದ್ದಾರೆ. ಸೊ ತಪ್ಪು ಇರೋದು ಯಾವುದು, ಆಪ್ಷನ್ ಸಿ. ಕರೆಕ್ಟ್ ಆನ್ಸರ್ ಈಸ್ ಸಿ. ಕರೆಕ್ಟೆಡ್ ಸೆಂಟೆನ್ಸ್. ದ ಗಂಗಾ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ರಿವರ್ಸ್ ಆಫ್ ಇಂಡಿಯಾ. ಇದು ಕರೆಕ್ಟ್ ಸೆಂಟೆನ್ಸ್ ಆಗಿದೆ. ಪರ್ಫೆಕ್ಟ್. ಲೆಟ್ ಬಿಲ್ಡ್ ಎ ಮಿನಿ ರೂಲ್ ಬ್ಯಾಕ್ ಆಫ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಪಾಸಿಟಿವ್ ಕಂಪ್ಯಾರಿಸನ್, ಸೂಪರ್ಲೇಟಿವ್ ವಿತ್ ಫೋಕಸ್ ಆನ್ ಎಕ್ಸಾಮ್ ಟೈಪ್ ಎರರ್ಸ್. ಓಕೆ, ಇಲ್ಲಿ ಪಾಸಿಟಿವ್ ಡಿಗ್ರಿ ನೋಡಿದ್ರೆ ಬೇಸಿಕ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಯೂಸ್ ಟು ಡಿಸ್ಕ್ರೈಬ್ ಒನ್ ಪರ್ಸನ್ ಆರ್ ಥಿಂಗ್. ಪಾಸಿಟಿವ್ ಡಿಗ್ರಿ ಒನ್ ಪರ್ಸನ್ ಆರ್ ಥಿಂಗ್ ಇಬ್ಬರನ್ನ ನಾವು ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ವರ್ಣಿಸಲಿಕ್ಕೆ ನೋಡ್ತೀವಿ ಪಾಸಿಟಿವ್ ಡಿಗ್ರಿಲಿ. ಆ್ಯಸ್ ಪ್ಲಸ್ ಅಡ್ಜೆಕ್ಟಿವ್
ಅಥವಾ ಪ್ಲಸ್ ಆ್ಯಸ್ ನಾಟ್ ಸೊ ಪ್ಲಸ್ ಅಡ್ಜೆಕ್ಟಿವ್ ಆ್ಯಸ್. ಓಕೆ, ಶಿ ಈಸ್ ಆ್ಯಸ್ ಟಾಲ್ ಆ್ಯಸ್ ಅರ್ ಬ್ರದರ್. ದಿಸ್ ರೋಡ್ ಈಸ್ ನಾಟ್ ಸೋ ವೈಡ್ ಆ್ಯಸ್ ದಟ್ ಒನ್. ಈ ರೀತಿ ಕಂಪ್ಯಾರಿಟಿವ್ ಡಿಗ್ರಿ ಏನು ಬರ್ತದೆ? ಕಂಪೇರಿಂಗ್ ಟೂ ಪರ್ಸನ್ಸ್ ಥಿಂಗ್ಸ್. ಓಕೆ, ಇಲ್ಲಿ ಏನು ಬರ್ತದೆ? ಅಡ್ಜೆಕ್ಟಿವ್ ಪ್ಲಸ್ ಇ ಆರ್ ಪ್ಲಸ್ ದೆನ್ ಅಥವಾ ಮೋರ್ ಪ್ಲಸ್ ಅಡ್ಜೆಕ್ಟಿವ್ ಪ್ಲಸ್ ದೆನ್ ಬರ್ತದೆ. ಫಾರ್ ಎಕ್ಸಾಂಪಲ್, ಯೂಸ್ಡ್ ಓನ್ಲಿ ವೆನ್ ಟೂ ಥಿಂಗ್ಸ್ ಆರ್ ಕಂಪೇರ್ಡ್. ಎರಡು ವಸ್ತುಗಳನ್ನು ಕಂಪೇರ್ ಮಾಡ್ಬೇಕಾದ್ರೆ ಅಷ್ಟೇ ಕಂಪ್ಯಾರಿಟಿವ್ ಡಿಗ್ರಿ ಬಳಸ್ತೇವೆ. ರವಿ ಈಸ್ ಟಾಲರ್ ದ್ಯಾನ್ ರಮೇಶ್. ಟಾಲರ್, ರವಿ ಈಸ್ ಟಾಲರ್ ದ್ಯಾನ್ ರಮೇಶ್. ದಿಸ್ ಬುಕ್ ಈಸ್ ದಿಸ್ ಬುಕ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ದಟ್ ಒನ್. ದಿಸ್ ಬುಕ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ದಟ್ ಒನ್. ಶಿ ಈಸ್ ಟಾಲರ್ ದ್ಯಾನ್ ಎನಿ ಗರ್ಲ್ ಇನ್ ದ ಕ್ಲಾಸ್. ತಪ್ಪು. ಕರೆಕ್ಟ್ ಏನಪ್ಪ? ಶಿ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಗರ್ಲ್ಸ್ ಇನ್ ದ ಕ್ಲಾಸ್. ಎನಿ ಅದರ್ ಗರ್ಲ್ಸ್ ಇನ್ ದ ಕ್ಲಾಸ್. ಶಿ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಗರ್ಲ್ಸ್ ಇನ್ ದ ಕ್ಲಾಸ್ ಬಿಕಾಸ್ ಶಿ herself is also a girl in the class. ಸೂಪರ್ಲೇಟಿವ್ ಡಿಗ್ರಿ ಹೇಗೆ ಬರ್ತದೆ? ಕಂಪೇರಿಂಗ್ ಮೋರ್ ದೆನ್ ಟೂ ಪರ್ಸನ್ಸ್ ಆರ್ ಥಿಂಗ್ಸ್. ನೋಡು, ಪಾಸಿಟಿವ್ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ, ಕಂಪ್ಯಾರಿಟಿವ್ ಇಬ್ಬರು ವಸ್ತು, ಇಬ್ಬರಿಗಿಂತ ಹೆಚ್ಚಿದ್ರೆ ಅದು ಸೂಪರ್ಲೇಟಿವ್ ಡಿಗ್ರಿ ಬರ್ತದೆ. ಇಬ್ಬರಿಗಿಂತ ಮೋರ್ ದೆನ್ ಟೂ ಪರ್ಸನ್ಸ್ ಅಥವಾ ಸ್ಟ್ರಕ್ಚರ್ ಹೇಗೆ ಬರ್ತದೆ? ದ ಬರುತ್ತೆ ಪ್ಲಸ್ ಅಡ್ಜೆಕ್ಟಿವ್ ಬರ್ತದೆ ಪ್ಲಸ್ ಇ ಎಸ್ ಟಿ ಅಂದರೆ ಸೂಪರ್ಲೇಟಿವ್ ಡಿಗ್ರಿ. ಅಥವಾ ಇನ್ನೊಂದು ದ ಮೋಸ್ಟ್ ಬರ್ತದೆ ಪ್ಲಸ್ ಅಡ್ಜೆಕ್ಟಿವ್ ಬರ್ತದೆ. ಸಮಥಿಂಗ್ ಈಸ್ ದ ಟಾಪ್ ಆರ್ ಮ್ಯಾಕ್ಸಿಮಮ್ ಇನ್ ಎ ಗ್ರೂಪ್. ಇದು ಟಾಪ್, ಅದಕ್ಕಿಂತ ಮೋಸ್ಟ್ ಯಾವುದೂ ಇಲ್ಲ ಅಂತ ಹೇಳ್ಬೇಕಾದ್ರೆ. ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್. ಅದೇ ಹೈಯೆಸ್ಟ್, ಇನ್ಯಾವುದಿಲ್ಲ. ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಈ ಕ್ಲಾಸಲ್ಲಿ ಅವನೇ ಇಂಟೆಲಿಜೆಂಟ್, ಅವನನ್ನು ಮೀರಿಸುವಂಥವನು ಇನ್ನೊಬ್ಬ ಯಾರಿಲ್ಲ ಅಂತ ಹೇಳ್ಬೇಕಾದ್ರೆ ಮೋಸ್ಟ್ ಇಂಟೆಲಿಜೆಂಟ್ ಲೈಕ್ ದಟ್. ಇದು ಹೈಯೆಸ್ಟ್, ದಟ್ ಈಸ್ ಕಾಲ್ಡ್ ಹೈಯೆಸ್ಟ್ ಸೂಪರ್ಲೇಟಿವ್, ಮೋಸ್ಟ್ ಇಂಟೆಲಿಜೆಂಟ್ ಸೂಪರ್ಲೇಟಿವ್. ಓಕೆ, ಸ್ಪೆಷಲ್ ರೂಲ್ ವಿತ್ ಒನ್ ಆಫ್ ದ ಆಲ್ವೇಸ್ ಫಾಲೋಡ್ ಬೈ ಸೂಪರ್ಲೇಟಿವ್ ಡಿಗ್ರಿ, ನೆವರ್ ಕಂಪ್ಯಾರಿಟಿವ್. ದ ಗಂಗಾ ಈಸ್ ಒನ್ ಆಫ್ ದ ಲಾರ್ಜರ್ ರಿವರ್ಸ್ ಆಫ್ ಇಂಡಿಯಾ. ಲಾರ್ಜರ್ ಬಂದಿದೆ ನೋಡಿ ಇಲ್ಲಿ, ಅದಕ್ಕೆ ದ ಗಂಗಾ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ರಿವರ್ಸ್ ಆಫ್ ಇಂಡಿಯಾ. ಈ ರೀತಿಯಾಗಿ ಬಳಸಬೇಕು. ಸಚಿನ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕ್ರಿಕೆಟರ್ಸ್ ಇನ್ ದ ವರ್ಲ್ಡ್. ಗ್ರೇಟೆಸ್ಟ್ ಸೂಪರ್ಲೇಟಿವ್. ಇಂಗ್ಲೀಷ್ ಈಸ್ ಒನ್ ಆಫ್ ದ ಮೋಸ್ಟ್ ವೈಡ್ಲಿ ಸ್ಪೋಕನ್ ಲ್ಯಾಂಗ್ವೇಜಸ್. ಮೋಸ್ಟ್ ವೈಡ್ಲಿ ಈ ರೀತಿಯಾಗಿ ಬಳಸಬೇಕಾಗಿರ್ತದೆ. ಈಸ್ ಸುಪೀರಿಯರ್ ದ್ಯಾನ್ ಮೀ ಅಂತ ಬಳಸಬಾರ್ದು. ಈಸ್ ಸುಪೀರಿಯರ್ ಟು ಮೀ. ಸುಪೀರಿಯರ್, ಇನ್ಫೀರಿಯರ್, ಸೀನಿಯರ್, ಜೂನಿಯರ್, ಪ್ರಿಫರೇಬಲ್, ಯೂಸ್ ಟು ಬಳಸಬೇಕಲ್ಲಿ, ನಾಟ್ ದ್ಯಾನ್. ಇವು ಸುಪೀರಿಯರು, ಇನ್ಫೀರಿಯರ್, ಸೀನಿಯರ್, ಜೂನಿಯರ್, ಪ್ರಿಫರೇಬಲ್ ಬಂದಾಗ ನಾವು ದ್ಯಾನ್ ಬಳಸಬಾರ್ದು, ಟು ಅನ್ನೋ ವರ್ಡನ್ನು ಬಳಸಬೇಕು. ಶಿ ಈಸ್ ಮೋರ್ ವೈಸರ್ ದ್ಯಾನ್ ಅವರ್ ಸಿಸ್ಟರ್ ಅಂತ ಅನ್ನಬಾರ್ದು. ಶಿ ಈಸ್ ಮೋರ್ ವೈಸರ್ ದ್ಯಾನ್ ಅವರ್ ಸಿಸ್ಟರ್. ಅವಾಯ್ಡ್ ಡಬಲ್ ಕಂಪ್ಯಾರಿಟಿವ್ಸ್. ಯಾಕಂದರೆ ದಿಸ್ ಈಸ್ ದ ಮೋಸ್ಟ್ ಯುನಿಕ್ ಐಡಿಯಾ. ದಿಸ್ ಈಸ್ ಎ ಯುನಿಕ್ ಐಡಿಯಾ. ಮೋಸ್ಟ್ ಯುನಿಕ್ ಐಡಿಯಾ ಬೇಡ. ಯುನಿಕ್ ಆಲ್ವೇಸ್ ಈಸ್ ಎ ಯುನಿಕ್. ಅದೇ ಅದಕ್ಕಿಂತ ಮೇಲೆ ಮತ್ಯಾವುದಿಲ್ಲ. ಮೋಸ್ಟ್ ಸೇರಿಸೋದೇನು ಬೇಕಿಲ್ಲ. ಮೋರ್ ವೈಸರ್ ಬೇಡ, ವೈಸರ್. ಶಿ ಈಸ್ ವೈಸರ್ ದ್ಯಾನ್ ಸಿಸ್ಟರ್. ಈ ರೀತಿಯಾಗಿ ನಂತರ ನೋಡೋಣ ಶಾರ್ಟ್ಕಟ್ ಮೆಥಡ್ ಹೇಗಿದೆ ಅಂತಂದು. ಓಕೆ, ಟೂ ಥಿಂಗ್ಸ್, ಅದು ಎರಡು ವಸ್ತುಗಳ ಮಧ್ಯೆ ಕಂಪೇರ್ ಮಾಡಬೇಕಾದ್ರೆ ಕಂಪ್ಯಾರಿಟಿವ್. ಮೋರ್ ದೆನ್ ಟು ಸೂಪರ್ಲೇಟಿವ್, ಒನ್ ಆಫ್ ದ ಸೂಪರ್ಲೇಟಿವ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದ ಸಿನಾನಿಮ್ ಆಫ್ ದ ವರ್ಡ್ ಹೈಡ್ ಈಸ್. ನೋಡಿ, 13ನೇ ಕ್ವಶನ್, 2022ನೇ ಪೇಪರ್ ಇದು. 2022ರಲ್ಲಿ GPSTಗೆ ಕೇಳಿದಂಥ ಪ್ರಶ್ನೆ ಪತ್ರಿಕೆ. ಅದರಲ್ಲಿ 13ನೇ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ದ ಸಿನಾನಿಮ್ ಫಾರ್ ದ ವರ್ಡ್ ಹೈಡ್ ಈಸ್ ಶಟ್, ಕನ್ಸೀಲ್, ಕ್ಲೋಸ್, ರಿಸೀಡ್. ಲೆಟ್ಸ್ ಸಾಲ್ವ್ ದಿಸ್ ಸ್ಟೆಪ್ ಬೈ ಸ್ಟೆಪ್. ಓಕೆ, ವರ್ಡ್ ಗಿವನ್ ಏನು? ಹೈಡ್ ಕೊಟ್ಟಿದ್ದಾರೆ. ಹೈಡ್ಗೆ ಸಿನಾನಿಮ್, ಸಮಾನಾರ್ಥಕ ಪದ ಯಾವುದು ಅಂತ ಕಂಡುಹಿಡಿಬೇಕು ನಾವು. ರೀಕಾಲ್ ದ ಮೀನಿಂಗ್ ಆಫ್ ಹೈಡ್. ಹೈಡ್ ಅಂದರೆ ಏನಪ್ಪ? ಟು ಪುಟ್ ಆರ್ ಕೀಪ್ ಸಮಥಿಂಗ್ ಔಟ್ ಆಫ್ ಸೈಟ್. ಟು ಕನ್ಸೀಲ್, ಬಚ್ಚಿಡೋದು, ಯಾರಿಗೂ ಕಾಣ್ದಂಗೆ ಬಚ್ಚಿಡೋದಕ್ಕೆ ಹೈಡ್ ಅಂತ ಕೇಳ್ತೀವಿ ವರ್ಡ್. ಓಕೆ, ಸ್ಟೆಪ್ 2, ಚೆಕ್ ದಿ ಆಪ್ಷನ್ಸ್. 1, ಶಟ್. ಶಟ್ ಮೀನ್ಸ್ ಕ್ಲೋಸ್. ಕ್ಲೋಸ್ ದ ಡೋರ್, ಕ್ಲೋಸ್ ಯುವರ್ ಐಸ್, ಕ್ಲೋಸ್ ದ ಬಾಕ್ಸ್. ಸೊ ಇದು ಕ್ಲೋಸ್ಗೂ ಹೈಡ್ಗೂ ತುಂಬ ಡಿಫ್ರೆನ್ಸ್ ಇದೆ. ಕನ್ಸೀಲ್ ಮೀನ್ಸ್ ಟು ಕೀಪ್ ಸಮಥಿಂಗ್ ಸೀಕ್ರೆಟ್ ಆರ್ ಹಿಡನ್ ಫ್ರಮ್ ಯು. ಯಾರಿಗೂ ಕಣ್ಣಿಗೆ ಕಾಣ್ದಂಗೆ ಸೀಕ್ರೆಟಾಗಿ ಇಡೋದಕ್ಕೆ ಕನ್ಸೀಲ್ ಅಂತಾರೆ. ಅಂದರೆ ಹೈಡ್ ಇಟ್ ಈಸ್ ಈಕ್ವಲ್ ಟು ಕನ್ಸೀಲ್. Synonyms of conceal. This is the exact synonym of hide. Okay, close similar to shut. Close ಅಂದರೆ close the door, shut the door ಅಂತೀವಿ ಮೊದಲು. close your eyes, shut your eyes. ಇದು ಹೈಡ್ಗೆ ಸಮಾನಾರ್ಥಕ ಪದ ಆಗಲ್ಲ, ಕ್ಲೋಸ್ಗೆ
ಮತ್ತು ಶೆಡ್ ಸಮಾನಾರ್ಥಕ ಪದ. ರಿಸೀಡ್ ಮೀನ್ಸ್ ಟು ಮೂವ್ ಬ್ಯಾಕ್ ಆರ್ ವಿತ್ಡ್ರಾ, ಲೈಕ್ ವಾಟರ್ ರಿಸೀಡಿಂಗ್, ಹೇರ್ಲೈನ್ ರಿಸೀಡಿಂಗ್, ಡಿಫ್ರೆಂಟ್ ಮೀನಿಂಗ್. ಮೂವ್ ಬ್ಯಾಕ್ ಅಥವಾ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ರಿಸೀಡ್ ಅಂತ ಕರಿತೀವಿ. ಹಾಗಾಗಿ ಹೈಡ್ಗೆ ಇದು ಕೂಡ ಸಮಾನಾರ್ಥಕ ಪದ ಆಗೋದಿಲ್ಲ. ಕರೆಕ್ಟ್ ಆನ್ಸರ್ ಯಾವುದು? ಕನ್ಸೀಲ್. ಫಾರ್ ಎಕ್ಸಾಂಪಲ್, ಈ ಟ್ರೈ ಟು ಹೈಡ್ ಹಿಸ್ ಫೀಲಿಂಗ್ಸ್, ಈ ಟ್ರೈ ಟು ಕನ್ಸೀಲ್ ಹಿಸ್ ಫೀಲಿಂಗ್ಸ್. ಸಿನಾನಿಮ್ಸ್ ಆ್ಯಂಡ್ ಆ್ಯಂಟನಿಮ್ಸ್ ಲಿಸ್ಟ್ ನೋಡಿ, ಯಾವಾದರೂ ನಿಮಗೆ ಎಕ್ಸಾಮ್ಗೆ ಯೂಸ್ ಆಗಲಿ ಅಂತ ಒಂದೆರಡನ್ನ ಹೇಳ್ತೀನಿ. ಹೈಡ್ ಸಿನಾನಿಮ್ ಏನು? ಕನ್ಸೀಲ್. ಆ್ಯಂಟನಿಮ್ ಏನು? ರಿವೀಲ್ ಅಥವಾ ಎಕ್ಸ್ಪೋಸ್. ಕನ್ಸೀಲ್ ಅಂದರೆ ಬಚ್ಚಿಡೋದು, ರಿವೀಲ್ ಅಂದರೆ ಎಕ್ಸ್ಪೋಸ್ ಮಾಡೋದು, ಶೋ ಮಾಡೋದು. ಹಿ ಟ್ರೈ ಟು ಹೈಡ್ ಹಿಸ್ ಫಿಯರ್, ಹಿ ಟ್ರೈ ಟು ಕನ್ಸೀಲ್ ಹಿಸ್ ಫಿಯರ್. ಅಪೋಸಿಟ್, ಶಿ ರಿವೀಲ್ಡ್ ದ ಟ್ರುತ್, ಶಿ ರಿವೀಲ್ಡ್ ದ ಟ್ರುತ್. ಬ್ರೇವ್, ಬ್ರೇವ್ಗೆ ಸಿನಾನಿಮ್ಸ್ ಏನು? ಕೊರೇಜಿಯಸ್. ಆ್ಯಂಟನಿಮ್ ಕವರ್ಡ್ಲಿ. ಎಕ್ಸಾಂಪಲ್ ನೋಡೋಣ. ದ ಬ್ರೇವ್ ಸೋಲ್ಜರ್ ಫಾಟ್ ಫಿಯರ್ಲೆಸ್ಲಿ. ಆಪೋಸಿಟ್, ಇದಕ್ಕೆ ಆಪೋಸಿಟ್ ವರ್ಡನ್ನು ಯೂಸ್ ಮಾಡಿ ಒಂದು ಸೆಂಟೆನ್ಸ್ ಮಾಡೋಣ. ಹಿ ವಾಸ್ ಟೂ ಕವರ್ಡ್ಲಿ ಟು ಫೇಸ್ ದ ಎನಿಮಿ. ಓಕೆ, ಅಂದರೆ ಸಿನಾನಿಮ್ಸ್ ಬ್ರೇವ್ಗೆ ಕರೇಜಿಯಸ್, ಆ್ಯಂಟನಿಮ್ ಕವರ್ಡ್ಲಿ. ಆ್ಯಂಗ್ರಿ, ಆ್ಯಂಗ್ರಿಗೆ ಸಿನಾನಿಮ್ಸ್ ಏನು? ಫ್ಯೂರಿಯಸ್. ಆ್ಯಂಟನಿಮ್ ಕಾಮ್. ಶಿ ವಾಸ್ ಆ್ಯಂಗ್ರಿ ವಿತ್ ಹರ್ ಫ್ರೆಂಡ್, ಶಿ ವಾಸ್ ಫ್ಯೂರಿಯಸ್ ವಿತ್ ಹರ್ ಫ್ರೆಂಡ್. ಓಕೆ, ಕೋಪಗೊಂಡ್ಲು ಅಂತ. ಆಪೋಸಿಟ್ ಏನು? ಶಿ ವಾಸ್ ಕಾಮ್ ಆ್ಯಂಡ್ ಫರ್ಗಿವಿಂಗ್. ಶಿ ವಾಸ್ ಕಾಮ್, ಕಾಮ್ ಅಂದರೆ ಸಮಾಧಾನವಾಗಿ ಶಾಂತ ಚಿತ್ತದಿಂದ ಇದ್ಲು. ಓಕೆ, ನೆಕ್ಸ್ಟ್ ಸ್ಟಾರ್ಟ್. ಸ್ಟಾರ್ಟ್ಗೆ ಸಿನಾನಿಮ್ ಏನು? ಬಿಗಿನ್ ಆರ್ ಕಾಮೆನ್ಸ್. ಆ್ಯಂಟನಿಮ್ ಏನು? ಎಂಡ್ ಆರ್ ಫಿನಿಶ್. ಒಂದು ಎಕ್ಸಾಂಪಲ್ ನೋಡೋಣ. ದ ಮೀಟಿಂಗ್ ವಿಲ್ ಸ್ಟಾರ್ಟ್ ಅಟ್ 10 AM. ಸ್ಟಾರ್ಟ್ ಅಟ್ 10, ಅದನ್ನೇ ಹೇಗೆ ಹೇಳ್ಬೋದು? ದ ಮೀಟಿಂಗ್ ವಿಲ್ ಬಿಗಿನ್ ಅಟ್ 10 AM. ಆಪೋಸಿಟ್, ದ ಮೀಟಿಂಗ್ ಎಂಡೆಡ್ ಅಟ್ 11 AM. ದ ಮೀಟಿಂಗ್ ಎಂಡೆಡ್ ಅಟ್ 11 AM. ಈ ರೀತಿಯಾಗಿ. ಓಕೆ, ಫಿಫ್ತ್ ಒನ್ ನೋಡೋಣ. ಡಿಫಿಕಲ್ಟ್. ಡಿಫಿಕಲ್ಟ್ಗೆ ಸಿನಾನಿಮ್ ಏನು? ಹಾರ್ಡ್ ಆರ್ ಟಫ್. ಆ್ಯಂಟನಿಮ್ ಈಸಿ, ಈಸಿ. ಎಕ್ಸಾಂಪಲ್ ನೋಡೋಣ. ದಿಸ್ ಪ್ರಾಬ್ಲಮ್ ಈಸ್ ಡಿಫಿಕಲ್ಟ್, ದಿಸ್ ಪ್ರಾಬ್ಲಮ್ ಈಸ್ ಹಾರ್ಡ್. ಆಪೋಸಿಟ್, ದಟ್ ಕ್ವೆಶನ್ ವಾಸ್ ಈಸಿ, ದಟ್ ಕ್ವೆಶನ್ ವಾಸ್ ಈಸಿ. ಲೈಕ್ ದಟ್. ಫಾಸ್ಟ್, ಸಿನಾನಿಮ್ಸ್ ಏನಿದಕ್ಕೆ? ಫಾಸ್ಟ್ಗೆ ಕ್ವಿಕ್, ರ್ಯಾಪಿಡ್. ಆ್ಯಂಟನಿಮ್ ಏನು? ಸ್ಲೋ. ಇವೆರಡಕ್ಕೂ ಒಂದು ಸಿನಾನಿಮ್ಸನ್ನು ಒಂದು ಆ್ಯಂಟನಿಮನ್ನು ಎಕ್ಸಾಂಪಲ್. ಹಿ ರನ್ ಫಾಸ್ಟ್, ಹಿ ರನ್ಸ್ ಕ್ವಿಕ್ಲಿ. ಹಿ ರನ್ಸ್ ಫಾಸ್ಟ್, ಹಿ ರನ್ಸ್ ಕ್ವಿಕ್ಲಿ. ಅಪೋಸಿಟು, ಹಿ ರನ್ಸ್ ಸ್ಲೋಲಿ. ಓಕೆ, ರಿಚ್ ಸಿನಾನಿಮ್ ವೆಲ್ದಿ. ಆ್ಯಂಟನಿಮ್ ಪುವರ್. ಎಕ್ಸಾಂಪಲ್ ನೋಡೋಣ. ಶಿ ಈಸ್ ಎ ರಿಚ್ ವುಮೆನ್, ಶಿ ಈಸ್ ಎ ವೆಲ್ದಿ ವುಮೆನ್. ಅಪೋಸಿಟ್, he is a poor man, he is a poor man. ನೋಡಿ, ಎಂಟನೇದು ಹ್ಯಾಪಿ. ಹ್ಯಾಪಿಗೆ ಸಿನಾನಿಮ್ ಏನು? ಜಾಯ್ಫುಲ್ ಅಥವಾ ಚಿಯರ್ಫುಲ್. ಜಾಯ್ಫುಲ್, ಚಿಯರ್ಫುಲ್ ಈಸ್ ಸಿನಾನಿಮ್ಸ್ ಟು ಹ್ಯಾಪಿ. ಆ್ಯಂಟನಿಮ್ ಸ್ಯಾಡ್, ಅನ್ಹ್ಯಾಪಿ. ಎಕ್ಸಾಂಪಲ್ ನೋಡೋಣ ಎರಡಕ್ಕೂ. ದ ಚಿಲ್ಡ್ರನ್ ವರ್ ಹ್ಯಾಪಿ ಅಟ್ ದ ಪಾರ್ಟಿ, ದ ಚಿಲ್ಡ್ರನ್ ವರ್ ಜಾಯ್ಫುಲ್. ಅಪೋಸಿಟ್ ನೋಡೋಣ. ದೇ ವರ್ ಸ್ಯಾಡ್ ವೆನ್ ಇಟ್ ಎಂಡೆಡ್. ಸೇಫ್. ಸೇಫ್ಗೆ ಸಿನಾನಿಮ್ ಸೆಕ್ಯೂರ್. ಆ್ಯಂಟನಿಮ್ ಡೇಂಜರಸ್ ಆರ್ ಅನ್ಸೇಫ್. ಓಕೆ, ಎಕ್ಸಾಂಪಲ್. ದ ಚೈಲ್ಡ್ ಫೆಲ್ಟ್ ಸೇಫ್ ವಿತ್ ಹಿಸ್ ಮದರ್, ದ ಚೈಲ್ಡ್ ಫೆಲ್ಟ್ ಸೆಕ್ಯೂರ್. ಅಪೋಸಿಟ್, ದ ರೋಡ್ ಈಸ್ ಅನ್ಸೇಫ್ ಅಟ್ ನೈಟ್, ದ ರೋಡ್ ಈಸ್ ಅನ್ಸೇಫ್ ಅಟ್ ನೈಟ್. ಈ ರೀತಿ. 10th ಒನ್ ಸ್ಟ್ರಾಂಗ್. ಸ್ಟ್ರಾಂಗಿಗೆ ಸಿನಾನಿಮ್ ಯಾವುದು? ಪವರ್ಫುಲ್. ಆ್ಯಂಟನಿಮ್ ವೀಕ್. ದ ಮ್ಯಾನ್ ಈಸ್ ಸ್ಟ್ರಾಂಗ್, ದ ಮ್ಯಾನ್ ಈಸ್ ಪವರ್ಫುಲ್. ಅಪೋಸಿಟ್ ವರ್ಡನ್ನು ಯೂಸ್ ಮಾಡಿದ್ರೆ ದ ಓಲ್ಡ್ ಮ್ಯಾನ್ ಈಸ್ ವೀಕ್. ಲೈಕ್ ದಟ್. ಆಲ್ವೇಸ್ ಲರ್ನ್ ಪೇರ್ಸ್. ಯಾವಾಗಲೂ ನೀವು ಎರಡೂ ಜೊತೆ ಸಿನಾನಿಮ್ಸ್ ಆ್ಯಂಟನಿಮ್ಸ್ನ ಜೊತೆಗೆ ಕಲಿತ್ರೆ ನೆನಪು ಚೆನ್ನಾಗಿ ಉಳ್ತದೆ. ಟ್ರೈ ಟು ಯೂಸ್ ದ ಇನ್ ಶಾರ್ಟ್ ಸೆಂಟೆನ್ಸ್ ಫಾರ್ ಮೆಮೊರಿ. ಓಕೆ, ದ ಅಪೋಸಿಟ್ ಆಫ್ ಬ್ರೇವ್ ಈಸ್. ಬ್ರೇವ್ ಏನು? ಬ್ರೇವ್ ಅಂದರೆ ದ ಅಪೋಸಿಟ್ ಆಫ್ ಬ್ರೇವ್ ಈಸ್ ಕರೇಜ್, ಸ್ಟ್ರೆಂತ್, ಕವರ್ಡ್, ಸ್ಟ್ರಾಂಗ್. ಲೆಟ್ ಸಾಲ್ವ್ ದಿಸ್ ಸ್ಟೆಪ್ ಬೈ ಸ್ಟೆಪ್. ವರ್ಡ್ ಗಿವನ್ ಬ್ರೇವ್. ಬ್ರೇವ್, ಬ್ರೇವ್ ಅನ್ನೋ ವರ್ಡ್ಗೆ ವಿರುದ್ಧಾರ್ಥಕ ಪದ ಯಾವುದು? ಅಪೋಸಿಟ್ ವರ್ಡ್ ಯಾವುದು ಅಂತ ಕಂಡುಹಿಡಬೇಕು ನಾವು. ಸ್ಟೆಪ್ 1, ರೀಕಾಲ್ ದ ಮೀನಿಂಗ್. ಫಸ್ಟ್ ನಾವೇನು ಮಾಡಬೇಕು? ಮೀನಿಂಗನ್ನು ರೀಕಾಲ್ ಮಾಡ್ಕೋಬೇಕು. ಬ್ರೇವ್, ಬ್ರೇವ್ ಅಂದ್ರೇನು? ಕರೇಜ್, ಫಿಯರ್ಲೆಸ್. ಬ್ರೇವ್ ಅಂದರೆ ಧೈರ್ಯ, ಭಯ ಇಲ್ಲದೆ ಇರತಕ್ಕಂಥದ್ದು ಧೈರ್ಯ. ಓಕೆ, ಅದಕ್ಕೆ ನೋಡೋಣ ಈಗ. ವಿ ನೀಡ್ ದ ಅಪೋಸಿಟ್, ಆ್ಯಂಟನಿಮ್ ಬೇಕು ನಮಗೆ, ವಿರುದ್ಧಾರ್ಥಕ ಪದಗಳು. ಈಗ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ನಾವು? ಫಸ್ಟು ಮೀನಿಂಗನ್ನು ತಿಳ್ಕೊಂಡ್ವಿ. ಸೆಕೆಂಡ್ ಸ್ಟೆಪ್ ನಾವೇನು ಮಾಡಬೇಕು? ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಿಗೆ ಮೀನಿಂಗನ್ನು ತಿಳ್ಕೊಂಡು ಚೆಕ್ ದಿ ಆಪ್ಷನ್ಸ್. ಕರೇಜ್ ಅಂದ್ರೇನು? ಮೀನ್ಸ್ ಬ್ರೇವರಿ ಇಟ್ ಸೆಲ್ಫ್. ಕರೇಜ್ ಅಂದರೂ ಕೂಡ ಬ್ರೇವರಿನೇ.
ಅವ್ರು ಸಮಾನಾರ್ಥಕ ಪದ ಅಥವಾ ಸಿನಾನಿಮ್ಸ್ ಕೇಳಿಲ್ಲ, ಆ್ಯಂಟನಿಮ್ಸ್ ಕೇಳಿದ್ದಾರೆ. ಸೊ ಸೇಮ್ ಮೀನಿಂಗ್, ನಾಟ್ ಆಪೋಸಿಟ್. ಕರೇಜ್ ಅನ್ನೋದು ಸೇಮ್ ಮೀನಿಂಗ್ ಆಗುತ್ತೆ, ಇದು ಆಪೋಸಿಟ್ ವರ್ಡ್ ಅಲ್ಲ. ಸ್ಟ್ರೆಂತ್ ಮೀನ್ಸ್ ಪವರ್, ನಾಟ್ ಆಪೋಸಿಟ್ ಆಫ್ ಬ್ರೇವ್. ಸ್ಟ್ರೆಂತ್ ಅಂದರೆ ಪವರ್ ಅಂತ, ಹಾಗಾಗಿ ಬ್ರೇವ್ಗೆ ಆಪೋಸಿಟ್ ಆಗಲ್ಲ. ಕವರ್ಡ್ ಮೀನ್ಸ್ ಎ ಪರ್ಸನ್ ಹೂ ಲ್ಯಾಕ್ಸ್ ಕರೇಜ್. ಧೈರ್ಯದ ಕೊರತೆ ಯಾರಿಗಿರುತ್ತೋ ಅವರನ್ನು ಕವರ್ಡ್ ಅಂತೀವಿ. ಅಂದರೆ ಧೈರ್ಯದ ಕೊರತೆ ಅಂದರೆ ಏನು ಬಂತು, ಭಯ. ಕವರ್ಡ್ ಪುಕ್ಲ ಮೀನ್ಸ್ ಎ ಪರ್ಸನ್ ಹೂ ಲ್ಯಾಕ್ಸ್ ಕರೇಜ್, ಆಪೋಸಿಟ್ ಆಫ್ ಬ್ರೇವ್. ಕರೆಕ್ಟ್ ಆ್ಯಂಟನಿಮ್ ಯಾವುದು, ಬ್ರೇವ್ಗೆ ಕವರ್ಡ್ ಬರ್ತದೆ. ಸ್ಟ್ರಾಂಗ್ ಮೀನ್ಸ್ ಪವರ್ಫುಲ್, ಫಿಸಿಕಲ್ ಸ್ಟ್ರೆಂತ್, ನಾಟ್ ಆಪೋಸಿಟ್ ಆಫ್ ಬ್ರೇವ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಥರ್ಡ್, coward. Example, the brave soldier fought in the battle. The coward ran away from the battle. ನೋಡು, ಧೈರ್ಯವಂತ ಸೈನಿಕ ಯುದ್ಧ ಭೂಮಿಯಲ್ಲಿ ಹೋರಾಡ್ತಾನೆ, ಪುಕ್ಲ ಯುದ್ಧ ಭೂಮಿಯಿಂದ ಓಡೋಗ್ತಾನೆ. ಪರ್ಫೆಕ್ಟ್. Here's a handy list of common antonyms pairs that are very frequently competitive exams, frequently asked in your competitive exams, GPSTR, HSTR, general English sets. Okay, common antonyms pairs ಅನ್ನು ನೋಡೋಣ ಇಲ್ಲಿ. ಫಾರ್ ಎಕ್ಸಾಂಪಲ್ಸ್, ಬ್ರೇವ್, ಕವರ್ಡ್. he is a brave soldier, he is a coward who ran away. Rich, poor, she is a rich woman, he is a poor man. Success, failure. ಸಕ್ಸಸ್ಗೆ ಆಪೋಸಿಟ್ ಯಾವುದು, ಫೈಲ್ಯೂರ್. ಹಾರ್ಡ್ ವರ್ಕ್ ಲೀಡ್ಸ್ ಟು ಸಕ್ಸಸ್, ಲೇಜಿನೆಸ್ ಲೀಡ್ಸ್ ಟು ಫೈಲ್ಯೂರ್. ಹ್ಯಾಪಿ, ಸ್ಯಾಡ್. ದ ಚಿಲ್ಡ್ರನ್ ವರ್ ಹ್ಯಾಪಿ ಅಟ್ ದ ಪಾರ್ಕ್, ದ ಚಿಲ್ಡ್ರನ್ ವರ್ ಸ್ಯಾಡ್ ಅಟ್ ಹೋಮ್. ಫ್ರೆಂಡ್, ಎನಿಮಿ ಅಥವಾ ಫ್ರೆಂಡ್ ಅಥವಾ ಫೋ ಅಂತಲೂ ಕೂಡ, FOE ಕೂಡ, ಫೋ ಅಂದರೂ ಕೂಡ ಎನಿಮಿ. ಈ ಈಸ್ ಮೈ ಟ್ರೂ ಫ್ರೆಂಡ್, ದಟ್ ಮ್ಯಾನ್ ಈಸ್ ಮೈ ಎನಿಮಿ. FOE ಫೋ ಅಂದರೂ ಕೂಡ ಎನಿಮಿ ಆಗ್ತದೆ. ಎನಿಮಿಗೆ ಸಮಾನಾರ್ಥಕ ಪದ ಫೋ. ಓಕೆ, ನೆಕ್ಸ್ಟ್, ಲವ್, ಹೇಟ್. ವಿ ಶುಡ್ ಲವ್ ಅವರ್ ಕಂಟ್ರಿ, ವಿ ಶುಡ್ ನಾಟ್ ಹೇಟ್ ಅದರ್ಸ್. ನೆಕ್ಸ್ಟ್, ಫಾಸ್ಟ್, ಸ್ಲೋ. The cheetah is fast, the turtle is slow. Day, night. We work in the day, we sleep at night. Safe, dangerous. This area is safe, that road is dangerous. Honest, dishonest. An honest man speaks the truth. A dishonest man tells lies. Strong, weak. The boy is strong, the old man is weak. Early, late. She arrived early, he came late. Beautiful, ugly. The rose is beautiful, the thorn looks ugly. The thorn looks ugly. Light, dark. The room is full of light, the cave is dark. Begin, end. The show will begin now, the show will end soon. Always remember antonyms as pairs. ಈ ಸಮಾನಾರ್ಥಕ ಪದ ಅಥವಾ ವಿರುದ್ಧಾರ್ಥಕ ಪದ ಯಾವತ್ತೂ ಜೋಡಿನೇ ಕಲಿಬೇಕು. ಬ್ರೇವ್, ಕವರ್ಡ್, ಆನೆಸ್ಟ್, ಡಿಸ್ಆನೆಸ್ಟ್, ಬಿಗಿನ್, ಎಂಡ್, ಲೈಕ್, ಸ್ಲೋ, ಫಾಸ್ಟ್, ಈ ರೀತಿ ಎರಡನ್ನೂ ಒಟ್ಟಿಗೆ ಹೇಳ್ಕೊಂಡು ಕಲಿತಾ ಹೋಗಿ. ಮತ್ತು ಅದ್ರ ಜೊತೆಗೆ ಈ ಥರ ನನಗೆ ಏನು ಉದಾಹರಣೆ ಕೊಟ್ಟನಲ್ಲ, ದ ರೂಮ್ ಈಸ್ ಫುಲ್ ಆಫ್ ಲೈಟ್, ದ ಕೇವ್ ಈಸ್ ಡಾರ್ಕ್, ದಿ ಶೋ ವಿಲ್ ಬಿಗಿನ್ ನಾವ್, ದ ಶೋ ವಿಲ್ ಎಂಡ್ ಸೂನ್. ಈ ರೀತಿಯಾಗಿ ಸಣ್ಣ ಸಣ್ಣ ಒಂದು ವಾಕ್ಯಗಳನ್ನು ರಚನೆ ಮಾಡಿ ಉದಾಹರಣೆಯನ್ನು ಮಾಡ್ತಾ ಹೋದರೆ ನಿಮ್ಗೆ ಯಾವತ್ತೂ ಮರ್ತೋಗೋದಿಲ್ಲ ಅವು. ಓಕೆ, ನೆಕ್ಸ್ಟ್ 15th ಕ್ವೆಶನ್. ಚೂಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ಸೆಂಟೆನ್ಸ್. 15th ಕ್ವೆಶನ್ಸನ್ನು ನೋಡೋಣ. ಚೂಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ಸೆಂಟೆನ್ಸ್. ಐ ಹ್ಯಾವ್ ದ ಫ್ರೆಂಡ್ ಕಾಲ್ಡ್ ಮಿಸ್ಟರ್ ಕುಮಾರ್. ಓಕೆ, ಸೆಕೆಂಡ್ ಒನ್, ಐ ಹ್ಯಾವ್ ಎ ಫ್ರೆಂಡ್ ಕಾಲ್ಡ್ ಮಿಸ್ಟರ್ ಕುಮಾರ್. ಐ ಹ್ಯಾವ್ ಫ್ರೆಂಡ್ ಕಾಲ್ಡ್ ಮಿಸ್ಟರ್ ಕುಮಾರ್. ಐ ಹ್ಯಾವ್ ಆ್ಯನ್ ಫ್ರೆಂಡ್ ಕಾಲ್ಡ್ ಮಿಸ್ಟರ್ ಕುಮಾರ್. ಲೆಟ್ಸ್ ಕೇರ್ಫುಲಿ ಸಾಲ್ವ್ ದಿಸ್. ಓಕೆ, ಸೆಂಟೆನ್ಸ್ ಟು ಫಾರ್ಮ್ ಕರೆಕ್ಟ್ಲಿ. ಸೆಂಟೆನ್ಸ್ ಏನು ಕೊಟ್ಟವ್ರೆ, ಐ ಹ್ಯಾವ್ ಫ್ರೆಂಡ್ ಕಾಲ್ಡ್ ಮಿಸ್ಟರ್ ಕುಮಾರ್. ನೋಡಿ, ಅಬೌಟ್ ಆರ್ಟಿಕಲ್ಸ್. ಈ ಕ್ವಶನ್ ಯಾವುದ್ರ ಮೇಲಿದೆ, ಎ ಆ್ಯಂಡ್ ದ, ಯಾವುದನ್ನು ಯೂಸ್ ಮಾಡ್ಕೋಬೇಕಿಲ್ಲಿ. ಐ ಹ್ಯಾವ್ ಎ ಫ್ರೆಂಡು, ಐ ಹ್ಯಾವ್ ಆ್ಯನ್ ಫ್ರೆಂಡು, ಐ ಹ್ಯಾವ್ ದ ಫ್ರೆಂಡ್. ಓಕೆ, ನೋಡೋಣ. ಈ ಆರ್ಟಿಕಲ್ಸ್ ಎ ಆ್ಯಂಡ್ ದವನ್ನು ತಿಳ್ಕೊಳ್ಳೋಣ ಫಸ್ಟು. ಓಕೆ, ಎ ಯೂಸ್ಡ್ ಬಿಫೋರ್ ಎ ಸಿಂಗ್ಯುಲರ್ ನೌನ್ ದಟ್ ಬಿಗಿನ್ಸ್ ವಿತ್ ಎ ಕಾನ್ಸೋನೆಂಟ್ ಸೌಂಡ್. ನೋಡಿ, ನಾವು ಯಾವುದೇ ಒಂದು ನೌನ್, ಸಿಂಗ್ಯುಲರ್ ನೌನ್ ಮುಂದೆ ಎ ಅನ್ನು ಬಳಸ್ತೀವಿ. ಅದು ಕಾನ್ಸೋನೆಂಟ್ ಸೌಂಡಿಂದ, ಕಾನ್ಸೋನೆಂಟ್ ಲೆಟರ್ ಅಲ್ಲ, ಕಾನ್ಸೋನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗಿರ್ತದೆ. ಓಕೆ, ಯೂಸ್ಡ್ ಬಿಫೋರ್ ಎ ಸಿಂಗ್ಯುಲರ್ ನೌನ್ ದಟ್ ಬಿಗಿನ್ಸ್ ವಿತ್ ಎ ಕಾನ್ಸೋನೆಂಟ್ ಸೌಂಡ್. ಆ್ಯನ್ ಎಲ್ಲಿ ಬಳಸ್ತೀವಿ, ಯೂಸ್ಡ್ ಬಿಫೋರ್ ಎ ಸಿಂಗ್ಯುಲರ್ ನೌನ್ ದಟ್ ಬಿಗಿನ್ಸ್ ವಿತ್ ಎ ವೋವೆಲ್ ಸೌಂಡ್. ವೋವೆಲ್ ಸೌಂಡ್ ಮುಂದ್ಗಡೆ ಬಳಸ್ತೀವಿ. ದ ಯೂಸ್ಡ್ ಬಿಫೋರ್ ಸ್ಪೆಸಿಫಿಕ್ ಆರ್ ನೋನ್ ನೌನ್ಸ್.
Here a friend is a singular countable noun and it begins with a consonant. ಫ್ರೆಂಡ್ ಸಿಂಗ್ಯುಲರ್, ಫ್ರೆಂಡ್ಸ್ ಇಲ್ಲ, ಫ್ರೆಂಡ್ ಇದೆ ಅಂದರೆ ಸಿಂಗ್ಯುಲರು, ಕೌಂಟ್ ಮಾಡ್ಬೋದು ಸಿಂಗ್ಯುಲರು. ಬಿಗಿನ್ ಆಗಿರೋದು ಯಾವ ಸೌಂಡಿಂದ? ಎಫ್, ಫಾ ಸೌಂಡಿಂದ, ಫಾ ಫ್ರೆಂಡ್. ಓಕೆ, ಫಾ ಅಂದರೆ ಕಾನ್ಸನೆಂಟ್. ಸೊ ದ ಕರೆಕ್ಟ್ ಆರ್ಟಿಕಲ್ ಈಸ್ ಅ ಫ್ರೆಂಡ್. ಇಲ್ಲಿ ಅ ಬಳಸಬೇಕು. ಓಕೆ, ಸ್ಟೆಪ್ 2 ನೋಡೋಣ. ಐ ಹ್ಯಾವ್ ದ ಫ್ರೆಂಡ್ ಕಾಲ್ಡ್ ಮಿಸ್ಟರ್ ಕುಮಾರ್. ರಾಂಗ್. ಯಾಕೆ ಅಂದರೆ ದ ಸಜೆಸ್ಟ್ ಎ ಸ್ಪೆಸಿಫಿಕ್. ಐ ಹ್ಯಾವ್ ದ ಫ್ರೆಂಡ್, ಸ್ಪೆಸಿಫಿಕ್ ಆಲ್ರೆಡಿ ನೋನ್ ಫ್ರೆಂಡ್ ಅಂದರೆ ಒಂದು ಸರಿ ಬಳಸಿರ್ತೀವಿ ಅವ್ನ ಬಗ್ಗೆ ಹೇಳ್ಬೇಕಾದ್ರೆ. ದ ಫ್ರೆಂಡ್ ಈಸ್ ಐ ಅಂತ ಬಳಸ್ತೀವಲ್ಲ, ಅಂದರೆ ಆಲ್ರೆಡಿ ನೋನ್ ಫ್ರೆಂಡ್. ಬಟ್ ಇಯರ್ ವಿ ಆರ್ ಇಂಟ್ರಡ್ಯೂಸಿಂಗ್ ಕುಮಾರ್. ಕುಮಾರನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಎರಡನೇ ಬಾರಿ ಕುಮಾರನ ಬಗ್ಗೆ ಹೇಳ್ಬೇಕಾದ್ರೆ ಒಂದೇ ವಾಕ್ಯದಲ್ಲಿ ಎರಡನೇ ಬಾರಿ ಹೇಳ್ತಾ ಇರ್ಬೇಕಾದ್ರೆ ದ ಫ್ರೆಂಡ್ ಈಸ್ ಅಂತ ಬಳಸ್ಬೋದಿತ್ತು. ಕುಮಾರ್ ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ಬಳಸ್ತಿರ್ತಕ್ಕಂಥದ್ದು. ಸೊ ಐ ಹ್ಯಾವ್ ಎ ಫ್ರೆಂಡ್ ಕಾಲ್ಡ್ ಮಿಸ್ಟರ್ ಕುಮಾರ್ ಮೀನ್ಸ್ ಕರೆಕ್ಟ್. ಇದು ಐ ಹ್ಯಾವ್ ಎ ಫ್ರೆಂಡ್ ಕಾಲ್ಡ್ ಮಿಸ್ಟರ್ ಕುಮಾರ್. A is the right article and this introduced Mr. Kumar as one of among the possible many friends ಅಂತ. I have friend called Mr. Kumar. Wrong. Article is missing. ಇಲ್ಲಿ ಆರ್ಟಿಕಲ್ ಮಿಸ್ಸಿಂಗ್ ಆಗಿದೆ. ಸಿಂಗ್ಯುಲರ್ ಕೌಂಟಬಲ್ ನೌನ್ಸ್ ಇದ್ದಾಗ ಕೆನಾಟ್ ಸ್ಟಾಂಡ್ ವಿತೌಟ್ ಆನ್ ಆರ್ಟಿಕಲ್. ವಿತೌಟ್ ಆರ್ಟಿಕಲ್ ನಾವು ಬಳಸೋಂಗಿಲ್ಲ. ಐ ಹ್ಯಾವ್ ಆ್ಯನ್ ಫ್ರೆಂಡ್ ಬರೋದೇ ಇಲ್ಲ ಕಾಲ್ಡ್ ಮಿಸ್ಟರ್ ಕುಮಾರ್. ರಾಂಗ್. ಆ್ಯನ್ ಕೆನ್ ನಾಟ್ ಬಿ ಯೂಸ್ಡ್ ಬಿಕಾಸ್ ಫ್ರೆಂಡ್ ಸ್ಟಾರ್ಟ್ ವಿತ್ ಎ ಕಾನ್ಸೊನೆಂಟ್ ಸೌಂಡ್ನ. ಫ್ರೆಂಡ್ಸ್ ಅನ್ನೋ ವರ್ಡು ಕಾನ್ಸೊನೆಂಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯನ್ ಬರೋದೇ ಇಲ್ಲ. ಸೊ ಕರೆಕ್ಟ್ ಆನ್ಸರ್ ಈಸ್ ಐ ಹ್ಯಾವ್ ಅ ಫ್ರೆಂಡ್ ಕಾಲ್ಡ್ ಮಿಸ್ಟರ್ ಕುಮಾರ್. ಓಕೆ, ಲೆಟ್ಸ್ ಮೇಕ್ ಎ ಶಾರ್ಟ್ ಆ್ಯಂಡ್ ಸಿಂಪಲ್ ರೂಲ್ ಬ್ಯಾಕ್ ಆನ್ ಆರ್ಟಿಕಲ್ಸ್ ಎ ಆ್ಯಂಡ್ ದ ವಿತ್ ಎಕ್ಸಾಮ್ ಟ್ರಿಕ್ಸ್ ಆ್ಯಂಡ್ ಕಾಮನ್ ಎರರ್ಸ್ ಕರೆಕ್ಷನ್ಸ್. ಓಕೆ, ನೋಡೋಣ ಇಲ್ಲಿ ಆರ್ಟಿಕಲ್ ರೂಲ್ ಬುಕ್ ಆನ್ ಆರ್ಟಿಕಲ್ಸ್. ಐಡೆಂಟಿಫೈ ದ ಆರ್ಟಿಕಲ್ಸ್ ಎ ಆರ್ ಆ್ಯನ್ ಯೂಸ್ಡ್ ಬಿಫೋರ್ ಎ ಸಿಂಗ್ಯುಲರ್ ಕೌಂಟಬಲ್ ನೌನ್ಸ್ ವೆನ್ ಮೆನ್ಷನಿಂಗ್ ದೆಮ್ ಫಾರ್ ದಿ ಫಸ್ಟ್ ಟೈಮ್ ಆರ್ ನಾಟ್ ರೆಫರಿಂಗ್ ಟು ಎ ಸ್ಪೆಸಿಫಿಕ್ ಒನ್. ಎ ಯಾವಾಗ ಬಳಸಬೇಕು? ಬಿಫೋರ್ ಕಾನ್ಸನೆಂಟ್ ಸೌಂಡ್. ಆ್ಯನ್ ಯಾವಾಗ ಬಳಸಬೇಕು? ಬಿಫೋರ್ ಓವೆಲ್ ಸೌಂಡ್. ಓವೆಲ್ ಸೌಂಡ್ ಯಾವ? ಅ ಎ ಅ ಓ ಎ ಇ ಐ ಓ ಯು ಅಂತ ಏನು ಕಳಿಸ್ತಾರಲ್ಲ ಅದು ಆ ಸೌಂಡೇ ಬರ್ತದೆ. ಆ ಸೌಂಡ್, ಈ ಅಕ್ಷರಗಳು ಎಲ್ಲಿ ಬರ್ತವೆ ಅಲ್ಲಿ ಸ್ವರ ಶಬ್ದ ಅಕ್ಷರಗಳು ಅಂತ ಲೆಟರ್ಸ್ ಬರಲ್ಲ. ಎ ಇ ಐ ಓ ಯು ಇದ್ದರೂ ಕೂಡ ಸೌಂಡು ಓವೆಲ್ಸ್ ಆಗಿರೋ ಓವೆಲ್ ಸೌಂಡ್ ಮುಂದೆ ನಾವು ಬಳಸಬೇಕು. ಐ ಸಾ ಅ ಡಾಗ್ ಇನ್ ದ ಪಾರ್ಕ್. ಶಿ ಬಾಟ್ an apple. He is an honest man. ನೋಡಿ ಇಲ್ಲಿ ಎಚ್ ಇದೆ, ಅದರಲ್ಲಿ ಓವೆಲ್ ಸೌಂಡ್. ಆನೆಸ್ಟ್, ಆನೆಸ್ಟ್, ಹಾನೆಸ್ಟ್ ಅಂತ ಅನ್ನಲ್ಲ, ಹಾನೆಸ್ಟ್ ಅನ್ನಲ್ಲ, ಆನೆಸ್ಟ್, ಆನೆಸ್ಟ್ ಅಂತೀವಿ. ಹಾಗಾಗಿ ಎಚ್ ಇಲ್ಲಿ ಸೈಲೆಂಟ್ ಆಗ್ತದೆ. ಸೊ ಅನ್ ಆನೆಸ್ಟ್. ಇಲ್ಲಿ ಎಚ್ ಕಾನ್ಸೊನೆಂಟ್ ಇದೆ, ಹಾಕ್ರಿ ಏನ ಅಂತ ಹಾಕಂಗಿಲ್ಲ. ಓಕೆ, ಈಸ್ ಅನ್ ಆನೆಸ್ಟ್ ಮ್ಯಾನ್, ಅನ್ ಆನೆಸ್ಟ್ ಮ್ಯಾನ್ ಅಂತ ಬಳಸಬೇಕು. ಶಿ ಈಸ್ ಅ ಯೂನಿವರ್ಸಿಟಿ ಸ್ಟೂಡೆಂಟ್. ಯು ಇದೆ, ಯು ಅಂದರೆ ಅಲ್ಲಿ ಓವೆಲ್ ಸೌಂಡ್ ಬರ್ತದೆ. ಸೊ ನಾವು ಆ್ಯನ್ ಬಳಸಬೇಕು ಅಂತ ತಿಳ್ಕೊಬೇಡಿ ದಯವಿಟ್ಟು. ಶಿ ಈಸ್ ಅ ಯೂನಿವರ್ಸಿಟಿ ಸ್ಟೂಡೆಂಟ್. ಯು ಸೌಂಡ್ಸ್ ಲೈಕ್ ಯು, ವೈ ಯು. ಯಾಕೆ ನೀವು ಕನ್ನಡದಲ್ಲಿ ಹೇಳ್ಬೇಕು ಅಂದರೆ ನೋಡಿ ವೆರಿ ಸಿಂಪಲ್ಲು. ನೀವು ಕೊಟ್ಟಿರ್ತಕ್ಕಂಥ ಸೌಂಡನ್ನು ಯೂನಿವರ್ಸಿಟಿ, ಆನೆಸ್ಟ್, ಡಾಗ್, ಆ್ಯಪಲ್ ಇವುಗಳನ್ನ ಕನ್ನಡದಲ್ಲಿ ಬರ್ಕೊಂಬಿಡ್ಬಿಡ್ರಿ. ಕನ್ನಡ ಸ್ಕ್ರಿಪ್ಟಲ್ಲಿ ಲಿಪಿಯಲ್ಲಿ ಬರ್ಕೊಂಬಿಡ್ರಿ. ಮೊದಲನೇ ಅಕ್ಷರ ಆ ಇ ಅದು ಆ ಇಂದ ಹಮ್ವರೆಗೆ ಆಗಿದ್ದರೆ ಅಲ್ಲಿ ಮೊದಲನೇ ಅಕ್ಷರ ಆ ಇಂದ ಹಮ್ವರೆಗೆ ಸ್ಟಾರ್ಟ್ ಆಗಿದ್ದರೆ ಅಲ್ಲಿ ನೀವೇನು ಬಳಸಬೇಕು? ಆ್ಯನ್ ಬಳಸಬೇಕು. ಮೊದಲನೇ ಅಕ್ಷರ ವ್ಯಂಜನ ಆಗಿದ್ದರೆ, ಮೊದಲನೇ ಅಕ್ಷರ ಸ್ವರ ಆಗಿದ್ದರೆ ಆ್ಯನ್ ಬಳಸಿ. ಮೊದಲನೇ ಅಕ್ಷರ ವ್ಯಂಜನ ಆಗಿದ್ದರೆ ಎ ಬಳಸ್ರಿ. ವೆರಿ ಸಿಂಪಲ್ ಇದು. ಓಕೆ, ಐ ಸಾ ಎ ಫ್ರೆಂಡ್. ಐ ಸಾ ಫ್ರೆಂಡ್ ಅಂದರೆ ತಪ್ಪಾಗುತ್ತೆ. ಐ ಸಾ ಎ ಫ್ರೆಂಡ್ ಅಂತ ಬಳಸಬೇಕು. Definite article the used to refer to something specific, known or unique. Example, please close the door. ಪರ್ಟಿಕ್ಯುಲರ್ ಅದೇ ಡೋರೇ, ಬೇರೆ ಯಾರ್ದು ಅಲ್ಲ, ನಮ್ಮನೆದೇ ಮುಚ್ಚಬೇಕು. ಪ್ಲೀಸ್ ಕ್ಲೋಸ್ ದ ಡೋರ್. ಪರ್ಟಿಕ್ಯುಲರಾಗಿ ಹೇಳ್ತಿದ್ದೀವಿ, ಅದೇ ಡೋರು. ನೀವು ಯಾವುದಾದ್ರೂ ಡೋರ್ ಮುಚ್ಚಿರಿ ಅಂತ ಹೇಳ್ತಿಲ್ಲ, ಇದೇ ಡೋರ್ ಮುಚ್ಚಿರಿ ಅಂತ ಪರ್ಟಿಕ್ಯುಲರಾಗಿ ಹೇಳ್ಬೇಕಾದ್ರೆ. ಮತ್ತು ಯೂನಿಕ್ ಆಗಿ ಹೇಳ್ಬೇಕಾದ್ರೆ ದ ಸನ್ ರೈಸಸ್ ಇನ್ ದ ಈಸ್ಟ್. ಯೂನಿಕ್ ಥಿಂಗ್ ಇದು. ದೆನ್ ಶಿ ಈಸ್ ರೀಡಿಂಗ್ ದ ಬುಕ್ ಐ ಗೇವ್ ಹರ್. ಯಾವ ಬುಕ್? ಶಿ ಈಸ್ ರೀಡಿಂಗ್ ಎ ಬುಕ್ ಅಂದರೆ ಯಾವುದೋ ಒಂದು ಬುಕ್ ಓದ್ತಿದ್ದಾಳೆ ಅಂತ. ಶಿ ಈಸ್ ರೀಡಿಂಗ್ ದ ಬುಕ್ ಅಂದರೆ ಐ ಗೇವರ್, ನಾನು ಕೊಟ್ಟಿದ್ದ ಬುಕ್ಕನ್ನೇ ಓದ್ತಿದ್ದಾಳೆ, ಅದೇ ಪರ್ಟಿಕ್ಯುಲರಾಗಿ ಹೇಳ್ತಿದ್ವಿ. ದ ಗಂಗಾ ಈಸ್ ಎ ಹೋಲಿ ರಿವರ್. ದ ಗಂಗಾ ಈಸ್ ಎ ಹೋಲಿ ರಿವರ್. ದ ಗಂಗಾ ಒಟ್ಟಾಗಿ ರಿವರ್ಸು, ಮೌಂಟೇನ್ಸು, ಹಿಸ್ಟೋರಿಕಲ್ ಬಿಲ್ಡಿಂಗ್ಸು ಇವಕ್ಕೆಲ್ಲ ಬಳಸ್ತೇವೆ. ನೆಕ್ಸ್ಟ್ ಝೀರೋ ಆರ್ಟಿಕಲ್ ಅಂದರೆ ನೋ ಆರ್ಟಿಕಲ್. ನೋ ಆರ್ಟಿಕಲ್ ಈಸ್ ಯೂಸ್ಡ್ ಬಿಫೋರ್ ಪ್ಲೂರಲ್ ನೌನ್ಸ್, ಅನ್ಕೌಂಟಬಲ್ ನೌನ್ಸ್. ವೆನ್ ಸ್ಪೀಕಿಂಗ್ ಜನರಲಿ ನೇಮ್ಸ್ ಆಫ್ ಲ್ಯಾಂಗ್ವೇಜಸ್, ಸಬ್ಜೆಕ್ಟ್ಸ್, ಮೀಲ್ಸ್, ಫೆಸ್ಟಿವಲ್ಸ್. ಓಕೆ, ನಾವು ಝೀರೋ ಆರ್ಟಿಕಲ್ಸನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್,
Books are useful, not the books when talking generally. She likes music. We have dinner at 8. He speaks English well. She likes the music. If we mean music in general. ಕರೆಕ್ಟ್ ಆನ್ಸರ್ ಏನು? ಶಿ ಲೈಕ್ಸ್ ಮ್ಯೂಸಿಕ್. ಶಿ ಲೈಕ್ಸ್ ದ ಮ್ಯೂಸಿಕ್ ಅಂದರೆ ಪರ್ಟಿಕ್ಯುಲರ್ ಅದೇ ಮ್ಯೂಸಿಕ್ ಅಂತ ಹೇಳ್ಬೇಕಾಗುತ್ತೆ. ಸೊ ಶಿ ಲೈಕ್ಸ್ ಮ್ಯೂಸಿಕ್. ಓಕೆ, ಕಾಮನ್ ಎಕ್ಸಾಮ್ಸ್ ಏನಪ್ಪ ಅಂದರೆ ಈಸ್ ಆ್ಯನ್ ಯುರೋಪಿಯನ್. ಈಸ್ ಎ ಯುರೋಪಿಯನ್. ಇಲ್ಲಿ ನೋಡಿ ಹೇಳಿದ್ನಲ್ಲ ಆವಾಗಲೇ ಸೌಂಡ್ಸು ಯು ಬರುತ್ತೆ. ಯಾಕೊಂಬು ಯು ಕನ್ನಡದಲ್ಲಿ ನೀವು ಬರ್ಕೊಂಡ್ರೆ ಇದು ಯುರೋಪನ್ನು ಬರೆದ್ರೆ ಕನ್ನಡ ಲಿಪಿಯಲ್ಲಿ ಯಾಕೊಂಬು ಯು ಬರುತ್ತೆ. ಸೊ ನೀವು ಯಾವುದೇ ಕೊಡಲಿ ಅವರು ಕನ್ನಡದಲ್ಲಿ ಬರ್ಕೊಂಡ್ಬಿಡ್ಬೇಕು. ಮೊದಲನೇ ಅಕ್ಷರ ಸ್ವರ ಇದ್ದರೆ ಆ್ಯನ್ ಬಳಸಬೇಕು. ಮೊದಲನೇ ಅಕ್ಷರ ವ್ಯಂಜನ ಇದ್ದರೆ ಎ ಬಳಸಬೇಕು. ಇಲ್ಲಿ ಯುರೋಪ್ ಬರೆದ್ರೆ ಯಾಕೊಂಬು ಯು ಬರೀತಾರೆ, ಹೌದಲ್ಲ, ವೈ ಯು ಅನ್ನು. ಸೊ ಎ ಯುರೋಪಿಯನ್ ಈಸ್ ದ ಕರೆಕ್ಟ್. ಶಿ ಈಸ್ ಎ ಆನೆಸ್ಟ್ ಗರ್ಲ್. ಆನೆಸ್ಟ್ ಬರೆದ್ರೆ ಹಾನೆಸ್ಟ್ ಅಂತ ಹೇಳಲ್ಲ, ಆನೆಸ್ಟ್. ಶಿ ಈಸ್ ಅನ್ ಆನೆಸ್ಟ್ ಗರ್ಲ್. ಶಿ ಈಸ್ ಅನ್ ಆನೆಸ್ಟ್ ಗರ್ಲ್. ಹೆಚ್ ಸೈಲೆಂಟ್ ಆಗ್ತದೆ, ಓವೆಲ್ ಸೌಂಡ್ ಬರ್ತದೆ. ವಿ ವೆಂಟ್ ಟು ಸ್ಕೂಲ್ ಟು ಸ್ಟಡಿ. ವಿ ವೆಂಟ್ ಟು ದ ಸ್ಕೂಲ್. ವಿ ವೆಂಟ್ ಟು ಸ್ಕೂಲ್ ಟು ಸ್ಟಡಿ. ನೋ ಆರ್ಟಿಕಲ್ ವೆನ್ ಟಾಕಿಂಗ್ ಅಬೌಟ್ ಸ್ಕೂಲ್, ಚರ್ಚ್, ಪ್ರಿಸನ್. ಸ್ಕೂಲು, ಚರ್ಚು, ಪ್ರಿಸನ್ನು ಈಗ ಹೇಳ್ತೀವಲ್ಲ, ಅದಕ್ಕೆ ಇದೇ ಸ್ಕೂಲು ಅಂತ ಹೇಳಲ್ಲ. ನಾವು ಇದೇ ಸ್ಕೂಲ್ ಅಂತ ಯೂಸ್ ಮಾಡ್ತಿರ್ಬೇಕಾರೆ ಅಷ್ಟೇ ದ ಸ್ಕೂಲ್. ಓಕೆ, ಮೌಂಟ್ ಎವರೆಸ್ಟ್ ಈಸ್ ಹೈಯೆಸ್ಟ್ ಪೀಕ್. ತಪ್ಪು. ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್. ಸೂಪರ್ಲೇಟಿವ್ ಡಿಗ್ರಿ ಇದೆ, ಆಲ್ವೇಸ್ ದ. ಸೂಪರ್ಲೇಟಿವ್ ಡಿಗ್ರಿ ಆಲ್ವೇಸ್ ಫಾಲೋಡ್ ವಿತ್ ದ. ಓಕೆ, ಕ್ವಿಕ್ ಮೆಮೊರಿ ಟಿಪ್ಸ್. ಎನಿ ಒನ್, ನಾಟ್ ಸ್ಪೆಸಿಫಿಕ್, ಕಾನ್ಸೋನೆಂಟ್ ಸೌಂಡ್. ಎಲ್ಲಿ ಬಳಸ್ತೀವಿ? ಎನಿ ಒನ್ ಅಂತ ಹೇಳ್ಬೇಕು. ಯಾವುದಾದ್ರೂ ಒಂದು ಅಂತ ಹೇಳ್ಬೇಕಾದ್ರೆ ಸ್ಪೆಸಿಫಿಕ್ ಅಲ್ಲದೇ ಇದ್ದಾಗ ಕಾನ್ಸೋನೆಂಟ್ ಸೌಂಡ್ ಹಿಂದ್ಗಡೆ. ಆ್ಯನ್ ಯಾವಾಗ ಬಳಸ್ತೀವಿ? ಯಾವುದಾದ್ರೂ ಒಂದು ನಾಟ್ ಸ್ಪೆಸಿಫಿಕ್ಕು ಓವೆಲ್ ಸೌಂಡ್ಗಳ ಹಿಂದೆ, ಓವೆಲ್ ಸೌಂಡ್ ಹಿಂದೆ ಬಳಸ್ತೀವಿ. ದ ಯಾವಾಗ ಬಳಸ್ತೀವಿ? ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾರೆ, ಯುನಿಕ್ ಥಿಂಗ್ ಆಗಿ ಹೇಳ್ಬೇಕಾರೆ, ಆಲ್ರೆಡಿ ಗೊತ್ತಿರೋರ ಬಗ್ಗೆ ಹೇಳ್ತಿರ್ಬೇಕಾರೆ. ಓಕೆ, ಝೀರೋ ಆರ್ಟಿಕಲ್ ಯಾವಾಗ? ಜನರಲ್ ಮೀನಿಂಗ್, ಪ್ಲೂರಲ್ ಆರ್ ಅನ್ಕೌಂಟಬಲ್ ನೌನ್ಸ್ ಇದ್ದಾಗ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೊಲಂಬಸ್ ಡ್ಯಾಶ್ ದ ಸೀ ರೂಟ್ ಟು ಇಂಡಿಯಾ ಇನ್ 15th century. Choose the correct answer. Columbus discovered the sea route to India in 15th century. Columbus have discovered the sea route to India in 15th century. Columbus has discovered the sea route to India in 15th century. Columbus have been discovered the sea route to India in 15th century. ಡಿಸ್ಕವರ್ಡ್, ಹ್ಯಾವ್ ಡಿಸ್ಕವರ್ಡ್, ಹ್ಯಾಸ್ ಡಿಸ್ಕವರ್ಡ್, ಹ್ಯಾವ್ ಬಿನ್ ಡಿಸ್ಕವರ್ಡ್. ಇಲ್ಲಿ ಸ್ವಲ್ಪ ಯಾವುದೋ ಒಂದು ಸೆಂಟೆನ್ಸು ಮಿಸ್ ಟೈಪ್ ಆಗಿದೆ, ಕ್ಷಮಿಸಿ. ಗಾಟ್ ಇಟ್. ಓಕೆ, ಲೆಟ್ಸ್ ಕೇರ್ಫುಲಿ ಅನಲೈಸ್ ಅಗೇನ್ ಸೆಂಟೆನ್ಸ್. ಕೊಲಂಬಸ್ ಡ್ಯಾಶ್ ದ ಸೀ ರೂಟ್ ಟು ಇಂಡಿಯಾ ಇನ್ 15th century ಅಂತ ಕೊಟ್ಟಿದ್ದಾರೆ. ಸ್ಟೆಪ್ 1 ನೋಡೋಣ. ಐಡೆಂಟಿಫೈ ದ ಟೆನ್ಸ್ ರಿಕ್ವೈರ್ಮೆಂಟ್. ಇಲ್ಲಿ ಯಾವ ಟೆನ್ಸ್ ನಮಗೆ ರಿಕ್ವೈರ್ಮೆಂಟ್ ಇದೆ ನೋಡೋಣ. ದ ಈವೆಂಟ್ ಹ್ಯಾಪನ್ಡ್ ಇನ್ ದ 15th century. ಘಟನೆ ಯಾವಾಗ ಮುಗಿದೋಗಿದೆ? 15ನೇ ಶತಮಾನದಲ್ಲೇ ಮುಗಿದೋಗಿದೆ. ದಿಸ್ ಈಸ್ ಎ ಸ್ಪೆಸಿಫಿಕ್ ಪಾಯಿಂಟ್ ಇನ್ ದ ಪಾಸ್ಟ್. ಸ್ಪೆಸಿಫಿಕ್ ಪಾಯಿಂಟ್ ಪಾಸ್ಟ್ ಅಂದರೆ ಇನ್ ದ 15th century ಅನ್ನೋದೊಂದು ಸ್ಪೆಸಿಫಿಕ್ ಪಾಯಿಂಟ್ ಅಂದರೆ ಪಾಸ್ಟ್ ಮುಗಿದೋಗಿರ್ತಕ್ಕಂಥದ್ದು. ಓಕೆ, ವೆನ್ ಅನ್ ಆ್ಯಕ್ಷನ್ ಹ್ಯಾಪನ್ಡ್ ಅಟ್ ಎ ಡೆಫಿನೆಟ್ ಟೈಮ್ ಇನ್ ದ ಪಾಸ್ಟ್ ವಿ ಯೂಸ್ ದ ಸಿಂಪಲ್ ಪಾಸ್ಟ್ ಟೆನ್ಸ್. ಯಾವಾಗ ಒಂದು ಕ್ರಿಯೆ ಮುಗಿದೋಗಿದೆ, ಇನ್ನು ಪರ್ಟಿಕ್ಯುಲರ್ ಡೆಫಿನೆಟ್ ಟೈಮ್ ಅಥವಾ ಪೀರಿಯಡಲ್ಲಿ ಮುಗಿದೋಗಿದೆ ಅಂತ ಬಳಸ್ತೀವಲ್ಲ, ಆವಾಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸನ್ನು ಯೂಸ್ ಮಾಡಬೇಕು. ಎರಡನೇದು, ಚೆಕ್ ದ ಆಪ್ಷನ್. ಡಿಸ್ಕವರ್ಡ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಹೀಗಾಗಿ ಕರೆಕ್ಟ್ ಮ್ಯಾಚಸ್ ವಿತ್ ಇನ್ 15th century ಪರ್ಟಿಕ್ಯುಲರ್ ಪಾಯಿಂಟ್ ಇದೆ. ಸೊ ಹಾಗಾಗಿ ಡಿಸ್ಕವರ್ಡ್ ಇಸ್ ದ ಕರೆಕ್ಟ್. ಹ್ಯಾಸ್ ಡಿಸ್ಕವರ್ಡ್ ಯಾವಾಗ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ. ರಾಂಗ್, ಬಿಕಾಸ್ ಪ್ರೆಸೆಂಟ್ ಪರ್ಫೆಕ್ಟ್ ಈಸ್ ನಾಟ್ ಯೂಸ್ಡ್ ವಿತ್ ದ ಪಾಸ್ಟ್ ಟೈಮ್. ಪ್ರೆಸೆಂಟ್ ಪರ್ಫೆಕ್ಟನ್ನು ಹಿಂದೆ ಕಳೆದೋಗಿರೋ ಘಟನೆಯಲ್ಲಿ ಪ್ರೆಸೆಂಟ್ ಪರ್ಫೆಕ್ಟನ್ನು ಬಳಸಲ್ಲ. ಯೆಸ್ಟರ್ಡೇ, ಇನ್ 1990, ಇನ್ 15th century. ಸೊ ರಾಂಗ್. ಹ್ಯಾವ್ ಡಿಸ್ಕವರ್ಡ್ ಏನು? ಪ್ರೆಸೆಂಟ್ ಪರ್ಫೆಕ್ಟ್ ಪ್ಲೂರಲ್ ಸಬ್ಜೆಕ್ಟಲ್ಲಿ. ರಾಂಗ್, ಬಿಕಾಸ್ ಸಬ್ಜೆಕ್ಟ್ ಕೊಲಂಬಸ್ ಈಸ್ ಸಿಂಗ್ಯುಲರ್. ಹ್ಯಾವ್ ಬೀನ್ ಡಿಸ್ಕವರ್ಡ್ ಪ್ಯಾಸಿವ್ ವಾಯ್ಸಲ್ಲಿದೆ, ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಬಳಸ್ತೀವಿ ಹ್ಯಾವ್ ಬೀನ್ ಡಿಸ್ಕವರ್ಡ್ನ. ರಾಂಗ್, ಮೀನ್ ಇಟ್ ವುಡ್ ಮೀನ್ ಕೊಲಂಬಸ್ ಹಿಮ್ಸೆಲ್ಫ್ ವಾಸ್ ಡಿಸ್ಕವರ್ಡ್ ವಿಚ್ ಈಸ್ ಇನ್ಕರೆಕ್ಟ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಇರೋದು ಡಿಸ್ಕವರ್ಡ್. ಕರೆಕ್ಟ್ ಸೆಂಟೆನ್ಸ್ ಏನು ಇವಾಗ? ಕೊಲಂಬಸ್ ಡಿಸ್ಕವರ್ಡ್ ದಿ ಸೀ ರೂಟ್ ಟು ಇಂಡಿಯಾ ಇನ್ 15th century. ಓಕೆ, ನೆಕ್ಸ್ಟ್ ನೋಡೋಣ. ನಂತರ 17ನೇ ಕ್ವಶನ್. ಚೂಸ್ ದ ವರ್ಡ್ ದಟ್ ಈಸ್ ಕರೆಕ್ಟ್ಲಿ ಸ್ಪೆಲ್ಟ್. ಪ್ರೊನೌನ್ಸಿ. ಇದು ತುಂಬ ಎಕ್ಸಾಮ್ಗಳಲ್ಲಿ ಕೇಳಿಬಿಟ್ಟಿದ್ದಾರೆ, ಒಂದು ಸ್ವಲ್ಪ ಗಮನಿಸಿ.
ನಾವು ಇದನ್ನು ತುಂಬ ಜನ ತಪ್ಪು ಮಾಡ್ತಾರೆ. ಸೊ ಚೂಸ್ ದ ವರ್ಡ್ ದಟ್ ಈಸ್ ಕರೆಕ್ಟ್ಲಿ ಸ್ಪೆಲ್ಡ್. ಪ್ರೊನೌನ್ಸಿಯೇಷನ್ 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 ನೋಡಿ ಹೇಗಿದೆ. ಪ್ರೊನೌನ್ಸಿಯೇಷನ್ 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 ಪ್ರೊನೌನ್ಸಿಯೇಷನ್. ಇಲ್ಲಿ ಸಾಲ್ವ್ ದಿಸ್ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಚೂಸ್ ದ ವರ್ಡ್ ದಟ್ ಈಸ್ ಕರೆಕ್ಟ್ಲಿ ಸ್ಪೆಲ್ಡ್. ಸ್ಟೆಪ್ 1 ವರ್ಡ್ ಮೀನಿಂಗ್. ದ ವರ್ಡ್ ಈಸ್ ಪ್ರೊನೌನ್ಸಿಯೇಷನ್, ದ ಆ್ಯಕ್ಟ್ ಆಫ್ ಪ್ರೊನೌನ್ಸಿಂಗ್ ವರ್ಡ್ಸ್ ಕರೆಕ್ಟ್ಲಿ. ಮಿಸ್ಟೇಕ್ ಏನು ಮಾಡ್ತೀವಿ ಕಾಮನ್ ಆಗಿ ಅಂದರೆ ಮೆನಿ ಪೀಪಲ್ ರಾಂಗ್ಲಿ ಆ್ಯಡ್ ಪ್ರೊನೌನ್ಸಿಯೇಷನ್ ಅಂತಾರೆ ಇದನ್ನ. ಅದು ಪ್ರೊನೌನ್ಸಿಯೇಷನ್ ಅಲ್ಲ, ವಿತ್ ಅನ್ ಎಕ್ಸ್ಟ್ರಾ ಓ ಸೇರಿಸ್ತಾರಲ್ಲಿ. PRO ಆದಮೇಲೆ ಎನ್ ಆದಮೇಲೆ ಓ ಸೇರಿಸ್ತಾರೆ. ದಯವಿಟ್ಟು ಎನ್ ಆದಮೇಲೆ ಓ ಸೇರಿಸ್ಬೇಡ್ರಿ, ಅದು ಪ್ರೊನೌನ್ಸಿಯೇಷನ್. ಬಿಕಾಸ್ ಇಟ್ ಕಮ್ಸ್ ಫ್ರಮ್ ದ ವರ್ಡ್ ಪ್ರೊನೌನ್ಸ್, ಬಟ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಡ್ರಾಪ್ಸ್ ದಿ ಎಕ್ಸ್ಟ್ರಾ ಓ. ಓಕೆ, ಚೆಕ್ ದಿ ಆಪ್ಷನ್. ಪ್ರೊನೌನ್ಸಿಯೇಷನ್ ಕರೆಕ್ಟ್ ಸ್ಪೆಲ್ಲಿಂಗ್. ಪ್ರೊನೌನ್ಸಿಯೇಷನ್ ರಾಂಗ್, ಎಕ್ಸ್ಟ್ರಾ ಎಸ್. ಪ್ರೊನೌನ್ಸಿಯೇಷನ್ SH instead of TI. Pronunciation, very common mistake but incorrect, extra O after N. Correct answer is pronunciation. Example, our English pronunciation is very clear. Okay, the word principal means principal alla, principal means nodi, the head of an educational institution. Main, money lent on interest, a general truth. Principal ಅಂದ್ರೇನು ನೋಡೋಣ. ಗುಡ್ ಕ್ವೆಶನ್. ದಿಸ್ ಇಸ್ ಅಬೌಟ್ ದ ಕನ್ಫ್ಯೂಸಿಂಗ್ ಪೇರ್ ಪ್ರಿನ್ಸಿಪಲ್ ವರ್ಸಸ್ ಪ್ರಿನ್ಸಿಪಾಲ್. ಪ್ರಿನ್ಸಿಪಲ್ ವರ್ಸಸ್ ಪ್ರಿನ್ಸಿಪಾಲ್ ನೋಡಿ. PLE ಲಾಸ್ಟ್, ನೆಕ್ಸ್ಟ್ PAL, ಕನ್ಫ್ಯೂಸಿಂಗ್ ವರ್ಡ್ಸ್ ಇವು. ಓಕೆ, ಸ್ಟೆಪ್ 1 ನೋಡಿ. ವರ್ಡ್ ಗಿವನ್ ಪ್ರಿನ್ಸಿಪಲ್, ಅವ್ರೇನು ಕೊಟ್ಟಿದ್ದಾರೆ? ಪ್ರಿನ್ಸಿಪಲ್ ಎಂಡಿಂಗ್ ವಿತ್ PLE. ಫಂಡಮೆಂಟಲ್ ಟ್ರೂತ್, ಲಾ ಆರ್ ಬಿಲೀಫ್. ಪ್ರಿನ್ಸಿಪಲ್ ಅಂದ್ರೇನು? ಟ್ರೂತ್, ಸತ್ಯ. ಲಾ, ಕಾನೂನು. ಬಿಲೀಫ್, ನಂಬಿಕೆ. ಎಕ್ಸಾಂಪಲ್, ಆನೆಸ್ಟಿ ಈಸ್ ದ ಬೆಸ್ಟ್ ಪ್ರಿನ್ಸಿಪಲ್. ಎಕ್ಸಾಂಪಲ್, ಈ ಆಲ್ವೇಸ್ ಆ್ಯಕ್ಟ್ ಅಕಾರ್ಡಿಂಗ್ ಟು ಹರ್ ಈಸ್ ಅ ಮಾರಲ್ ಪ್ರಿನ್ಸಿಪಲ್. ಲೈಕ್ ದಟ್. ಚೆಕ್ ದ ಆಪ್ಷನ್ಸ್. ದ ಹೆಡ್ ಆಫ್ ಅನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ರಾಂಗ್. ದಟ್ ಈಸ್ ಪ್ರಿನ್ಸಿಪಾಲ್ ಎಂಡಿಂಗ್ ವಿತ್ PAL. ಥಿಂಕ್ ಪ್ರಿನ್ಸಿಪಾಲ್, ಯುವರ್ ಪಾಲ್, ಹೆಡ್ ಆಫ್ ಸ್ಕೂಲ್, ಕಾಲೇಜ್. ಓಕೆ, ಮೈನ್, ರಾಂಗ್. ದಟ್ ಈಸ್ ಆಲ್ಸೋ ಪ್ರಿನ್ಸಿಪಾಲ್. Meaning, main, most important. Money lent on interest, wrong. That is also principal, the original sum of money borrowed. A general truth, that is correct. This is the meaning of principle. Correct answer, a general truth. Memory trick. Principle, rule, law, truth. Principal, head, main, sum of money. ನೋಡಿ, ಕಂಪ್ಲೀಟ್ ದಿ ಅನಾಲಜಿ. ಡಿಪ್ರೆಸ್, ಡಿಪ್ರೆಷನ್, ಟೀಚ್ಗೆ ಕಂಪ್ಲೀಟ್ ಮಾಡಿ. ಓಕೆ, ಟೀಚ್, ಟೀಚರ್, ಟೀಚಿಂಗ್, ಟಾಟ್. ಲೆಟ್ಸ್ ಸಾಲ್ವ್ ದಿಸ್ ಅನಾಲಜಿ. ಕ್ವೆಶನ್ ಸ್ಟೆಪ್ ಬೈ ಸ್ಟೆಪ್. ಕ್ವೆಶನ್, ಡಿಪ್ರೆಸ್, ಡಿಪ್ರೆಷನ್, ಟೀಚ್. ಸ್ಟೆಪ್ ಅನಾಲಜಿ. ಫಸ್ಟ್, ಡಿಪ್ರೆಸ್ ಅದು ವರ್ಬ್, ಡಿಪ್ರೆಷನ್ ನೌನ್. ನೋಡಿ, ಅನಾಲೈಸ್ ದಿ ಫಸ್ಟ್ ಪೇಜ್. ಡಿಪ್ರೆಷನ್ ನೌನ್ ಫಾರ್ಮ್. ಡಿಪ್ರೆಸ್ ಅನ್ನೋ ವರ್ಬ್ಗೆ ಡಿಪ್ರೆಷನ್ ಅನ್ನೋ ನೌನ್ ಫಾರ್ಮನ್ನು ಆ್ಯಡ್ ಮಾಡಿದ್ದಾರೆ. ಸೊ ದ ರಿಲೇಷನ್ಶಿಪ್ ಈಸ್ ವರ್ಬ್ ನೌನನ್ನು ಆ್ಯಡ್ ಮಾಡಬೇಕು. ವರ್ಬ್ ಕೊಟ್ಟಿದ್ದಾರೆ, ನಾವು ನೌನ್ ಆ್ಯಡ್ ಮಾಡಬೇಕು. ಓಕೆ, ಅಪ್ಲೈ ದಿ ಸೇಮ್ ಲಾಜಿಕ್ ಟು ದ ಸೆಕೆಂಡ್ ಒನ್. ಟೀಚ್ ಅನ್ನೋದು ವರ್ಬು, ಟೀಚಿಂಗ್ ನೌನ್ ಫಾರ್ಮ್. ಓಕೆ, ಚೆಕ್ ದಿ ಆಪ್ಷನ್ಸ್. ಟೀಚ್ ಸೇಮ್ ಫಾರ್ಮ್, ನಾಟ್ ಎ ನೌನ್. ಟೀಚ್ ಅಂದರೆ ಸೇಮ್ ಫಾರ್ಮ್ ಆಗುತ್ತೆ, ಅದು ವರ್ಬು. ಟೀಚಿಂಗ್ ನೌನ್ ಫಾರ್ಮು. ಟೀಚ್ಗೆ ಟೀಚಿಂಗ್ ನೌನ್ ಫಾರ್ಮ್. ಟೀಚರ್ ನೌನ್ ಬಟ್ ರೆಫರ್ಸ್ ಟು ಎ ಪರ್ಸನ್, ಅಲ್ಲಿ ಪರ್ಸನ್ಗೆ ರೆಫರ್, ನಾಟ್ ದಿ ಅಬ್ಸ್ಟ್ರಾಕ್ಟ್ ನೌನ್. Okay, taught, past tense of verb, not a noun. Correct answer is teaching. Analogy, depress, depression, teach, teaching. 20th question. The government dash at removing poverty, illiteracy and unemployment by the dash 2020. ಇಲ್ಲಿ ಡ್ಯಾಶ್ಗೆ ನಾವು ಸೂಟಬಲ್ ಪೇರನ್ನು ತುಂಬಬೇಕು. ಏಮ್, ಪೀರಿಯಡ್, ಏಮ್ಸ್, ಇಯರ್, ಡ್ರೀಮ್ಸ್ ಆಫ್ ಟೈಮ್, goal, decade. Let's carefully solve this. Question ಏನು ಕೊಟ್ಟಿದ್ದಾರೆ? The government dash at removing poverty, illiteracy and unemployment by the dash 2020. Analyze the first blank. Subject, the government, singular. Verb should be in singular form. Correct use, the government aims at, not aim. The government aims at. Step 2, analyze the second blank. We need time expression connected with the specific year.
Correct phrase, by the year 2020, not period 2020, not time 2020, not decade 2020. Okay. Step 3, check the options. Aim period wrong. Verb form mismatch. Aim should be aims. ಅದು aims ಆಗಬೇಕು. And period 2020 is awkward. Aims year correct. ಯಾಕಂದರೆ aims at remove and by the year 2020 is standard usage. Dreams of and time wrong. Dreams of removing is possible in meaning but not the correct idiomatic collocation here. And time 2020 is ungrammatical. Okay. Goal ಅಥವಾ decade wrong. Goal at removing is incorrect usage and decade 2020 makes no sense. Correct answer is aims year. Correct sentence ಏನು, the government aims at removing poverty, illiteracy and unemployment by the year 2020. ಸೊ ಥ್ಯಾಂಕ್ ಯು. ಇಲ್ಲಿವರೆಗೆ ನನ್ನ ಚಾನಲನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನೀವು ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇನ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.